ಮಗು ಮೇಲೆ ಹಲ್ಲೆ ಮಾಡ್ತಾ ಇದ್ಲು. ಅದನ್ನ ನಾವು ಯಾಕೆ ಮಗು ಮೇಲೆ ಹಲ್ಲೆ ಮಾಡ್ತೀವಿ ಅಂತ ನಾನ್ ಕೆಲ್ಸಕ್ಕೆ ಹೋದ್ಮೇಲೆ ನನ್ಗೆ ಗೊತ್ತಿರಲ್ಲ ವಿಚಾರ. ಮಗು ಜ್ವರ ಬಂದು ಮೂಲೆ ಸೇರ್ಕೊಬಿಟ್ಟಿದೆ ಗುರುಗಳೇ. ಆಮೇಲೆ ನನ್ಗೆ ಡ್ಯೂಟಿ ಮುಗಿಸೋ ಬಂದ ತಕ್ಷಣ ನಾನು ಕೇಳಿದೆ ಏನಾಗಿದೆ ಎತ್ತಾಗಿ ಅಂತ. ಇವರು ಇಲ್ಲ ಹಂಗೆ ಹಿಂಗೆ ಸುಳ್ಳು ಏನು ಹೇಳಿ ಆ ಮಗುಗೆ ಜ್ವರ ಬಂದಿದೆ ಅಂತ ಸುಮಾರು ಹೊಡೆದಿರೋದು ಗಿಡದಿರೋ ವಿಚಾರ ಏನು ಹೇಳಿಲ್ಲ ನಮ್ಗೆ. ಆಮೇಲೆ ನಮ್ ತಾಯಿ ಮೇಲೆ ಏನೇನು ಸುಳ್ಳು ಸುಳ್ಳು ಆಪಾದನೆಗಳೆಲ್ಲ ಮಾಡಿ ಅದಂಗೆ ಇದಿಂಗೆ ಅಂತ ಎಲ್ಲ ಇದ್ ಮಾಡಿ ನಮ್ಗೆ ಏನೇನೋ ತೊಂದರೆ ಕೊಟ್ಬಿಡ್ಲು ಗುರುಗಳೇ. ಈಗ ಮಗು ಸಮೇತ ಮನೆಯಿಂದ ಕಳ್ಸ್ಕೊಟ್ಟಿದ್ದೀನಿ ಗುರುಗಳೇ, ಕರ್ಕೊಂಡ್ ಬಾ ನಿಮ್ ತಂದೆನ, ನಾನ್ ನಿಮ್ ತಪ್ಪುಗಳು ಒಪ್ಪಿಸ್ತೀನಿ ಅಂತ. ಅವ್ರು ನೋಡಿದ್ರೆ ಮನೆ ಕರ್ಕೊಬಾರ್ದಂತೆ, ನ್ಯಾಯದವ್ರ ಹತ್ರ ಕೇಳ್ದಂತೆ ವರದಕ್ಷಿಣೆ ಕೊಲೆ ಕೇಸು ಅಂತ ಕೊಟ್ಬಿಟ್ಟು ಕೋರ್ಟ್ ಅಲ್ಲಿ 1.5 ವರ್ಷದಿಂದ ಓಡಾಡ್ತೀನಿ ಗುರುಗಳೇ. ಮಗುನು ನೋಡಿಲ್ಲ, ಆಕಿನೂ ಕೂಡ ನಮ್ ಜೊತೆ ಒಂದ್ ದಿನ ಫೋನಲ್ಲಿ ಕರೆ ಮಾಡಿ ಮಾತಾಡಿಲ್ಲ ಗುರುಗಳೇ. 1 ವರ್ಷದ ಮೇಲೆ 6 ತಿಂಗಳಾಯ್ತು ಬತ್ತು ಗುರುಗಳೇ. ಇಲ್ಲ ಗುರುಗಳೇ, ಆಕಿ ಮೈಸೂರಿಗೆ ಬಂದ್ಮೇಲೆ ನಿಮ್ ಮೈಸೂರಿಗೆ ಕೆಲಸ ಸೇರ್ಕೊಳ್ಳಿ ಅಂದ್ಲು. ಅವಳ ಮಾತಿಗೆ ಬೆಲೆ ಕೊಟ್ಟು ಅವಳು ಎಲ್ಲಿ ಕೆಲಸ ಸೇರ್ಸೋ ಅಲ್ಲೇ ಸೇರ್ಕೊಂಡು ಕೆಲಸ ಮಾಡ್ತಾ ಇದೀನಿ ಗುರುಗಳೇ. ಈಗ ಆಲ್ರೆಡಿ ಕೆಲಸ ಬಿಟ್ಟಿಲ್ಲ ಗುರುಗಳೇ. ಅವಳಿಗೋಸ್ಕರ ಎಲ್ಲಾ ರೀತಿ ಮನೇನು ಮಾಡ್ಕೊಟ್ಟು ಪ್ರತಿಯೊಂದು ಕೂಡ ನಾನು ಅವಳಿಗೋಸ್ಕರ ಬಂದದ್ಗೆ ಇವತ್ತು ವರದಕ್ಷಿಣೆ ಏನೇನೋ ಎಲ್ಲಾ ಕೊಟ್ಟು ನಮ್ನ ನಡ್ನೀರು ಬಿಡೋಗಿದೆ. ಅವತ್ತೇ ನನ್ಗ ಮದುವೆ ಮಂಟ ಒಂದ್ ಮಾತು ಹೇಳಿದ್ರೆ ಗುರುಗಳೇ, ನಾವ್ ಮದುವೆನ ಮಾಡ್ಕೋತಿರ್ಲಿಲ್ಲ, ಬೇರೆ ಕಡೆ ಎಲ್ಲ ಸಂಬಂಧ ನೋಡ್ಕೊತಿದ್ದೆ ಗುರುಗಳೇ. ಅದಾದ ನಂತರ ನಮ್ಗ ಕಂಪ್ಲೇಂಟ್ ಕೊಟ್ಟಿದ್ರು ನಾನು ಖುಷಿ ಪಡ್ತಿದ್ದೆ ಗುರುಗಳೇ. ನಮ್ಗೆ ಇವತ್ತಿರೋ ಬಡತನದಲ್ಲಿ ನಮ್ಗೆ ಈ ತರ ಕೊಟ್ಮೇಲೆ ನಮ್ಗೆ ಇವತ್ತು 1.5 ಲಕ್ಷ ಕಳ್ಕೊಂಡಿದ್ದೀವಿ ಗುರುಗಳೇ ಅವರಿಂದ. ಮತ್ತೆ ಮದುವೆ ಮಾಡ್ಕೊಂಡು ಕೂಡ ನಮ್ ಜೊತೆ ಬಂದ್ ಬಾಳ್ಲೇ ಇಲ್ಲ, ಅವ್ರ ಅಪ್ಪನ ಮನೇಲಿ ಉಳ್ಕೊಂಡ್ರು. ನಾವು ಏನೋ ಒಂದ್ ಧರ್ಮ ಪಾಲನೆ ಮಾಡ್ಬೇಕು ಅಂದ್ಬಿಟ್ಟು ಅವ್ರ ಮನೇಲಿ ಹೋಗಿ ಬಾಳ್ಕ ಬಂದು ಹೋಯ್ತಾ ಬತ್ತಾ ನಮ್ಮ ಹೆಂಡತಿನ ಬಿಟ್ಟಿರ್ಲಿಲ್ಲ. ನನ್ನ ಹೆಂಡತಿ ನನ್ ಮಗುನ ಯಾವ್ದೇ ಕಾರಣಕ್ಕೂ ಬಿಟ್ಟಿರಲ್ಲ. ಮಗು ಸಮೇತನೂ ಕೂಡ ಕಳ್ಸ್ಕೊಡ್ಲಿಲ್ಲ, ತೊಟ್ಲು ಶಾಸ್ತ್ರನೂ ಕೂಡ ಮಾಡ್ಲಿಲ್ಲ. ಎಲ್ಲಾ ರೀತಿ ಅವ್ರ ಊರ್ ಬಂದಂಗೆ ಮಾಡ್ಕೊಬಿಟ್ರಲ್ಲ ಗುರುಗಳೇ. ಆಯ್ತು, ಹೇಳಿ ಏನ್ ವಿಚಾರ? ನಾವ್ ಆಕ್ಚುಲಿ ಗುರುಗಳೇ ಬೆಂಗಳೂರಲ್ಲಿ ಇದ್ದಿದ್ದು ಪೂರ್ತಿ 15-16 ವರ್ಷ. ಬೆಂಗಳೂರಲ್ಲಿ ಒಂದು 15 ವರ್ಷ ಇದ್ದ ಗುರುಗಳೇ. ಅಲ್ಲ ನಿಮ್ಗೆ ಎಷ್ಟು ವರ್ಷ? ನನಗೆ 38 ಗುರುಗಳೇ. ಹೇಳಿ ಹೇಳಿ. ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಆಗಿದ್ದ. ನಿಮ್ಮ ಅಪ್ಪ ಅಮ್ಮಂಗೆ ನೀವೆಷ್ಟು ಜನ ಮಕ್ಕಳು? ಅವ್ರಿಗೆ ನಮ್ ತಂದೆ ಮತ್ತೆ ನಮ್ ತಾಯಿ, ನಾನು, ನನ್ ತಮ್ಮ, ನನ್ ತಂಗಿ ಗುರುಗಳೇ. 3 ಜನ ಮಕ್ಕಳು? ಹೌದು ಗುರುಗಳೇ. ಹೇಳಿ, ಏನ್ ಓದಿದ್ದೀರಿ? ನಾವು ಬರೀ 9th ಅಷ್ಟೇ ಗುರುಗಳೇ, ಲಾಸ್ಟ್. ಏನ್ ಆಮೇಲೆ ಓದ್ಲಿಲ್ವಾ? ಆಗಿನ ಸಿಚುವೇಶನ್ ನಮ್ಗೆ ಓದಕ್ ಅವಕಾಶ ಸಿಗ್ಲಿಲ್ಲ, ತಂದೆ ನಮಗ ಅದು ಅವಕಾಶ ಕೊಡ್ಲಿಲ್ಲ. ಅವಾಗ ತಮ್ಮ ತಂಗಿ ಓದಿದಾರ? ಅವರು ಅಷ್ಟೇ ಗುರುಗಳೇ, ಒಂದು 9th 8th ಅಷ್ಟೇ ಲಾಸ್ಟ್. ಅವ್ರೆ ಏನ್ ಅಪ್ಪ ಅಮ್ಮನ ದುಡಿಮೆ ಏನು ಅಥವಾ ಅವ್ರ ಕೆಲಸ ಏನಾಗಿತ್ತು? ಅವರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ಗುರುಗಳೇ. ಅಮ್ಮ ಮನೇಲೇ ಇರ್ತಾರೆ. ತಂದೆ ವ್ಯಾಪಾರ ಮಾಡ್ತಾ ಇದ್ರು. ಹೇಳಪ್ಪ. ಬೆಂಗಳೂರಿಂದ ಇದ್ದದ್ದು ಎಲ್ಲ ಈಗ ಮೈಸೂರು ಬಂದು ಸೆಟ್ಲ್ ಆಗಿದ್ದಾರೆ ಎಲ್ಲರೂ. ಓಕೆ. ಅದರಿಂದ ಸ್ವಲ್ಪ ನಮ್ಗೆ ಮನೆ ಸಮಸ್ಯೆ ಸುಮಾರು ಆಗ್ಬಿಟ್ಟು ಈಗ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟು. ಏನ್ ಸಮಸ್ಯೆ? 2019ರಲ್ಲಿ ಮದುವೆ ಮಾಡ್ಕೊಂಡಿದ್ದೆ. ಮದುವೆ ಮಾಡ್ಕೊಂಡು ನಾವು ವೈಫ್ ಎಲ್ಲ ಬೆಂಗಳೂರು ಬಂದಿದ್ದು, ಕುರುಬರಲ್ಲಿ ಇದ್ದು. ಅಲ್ಲ, ಈಗ ನನಗೆ ತುಂಬಾ ಕನ್ಫ್ಯೂಸ್ ಮಾಡುತ್ತೆ. ಅಂದ್ರೆ ನಿಮ್ಮ ಹುಟ್ಟೂರು ಬೇರೆ, ಬೆಂಗಳೂರು ಬೇರೆ, ಈಗ ನೀವಿರೋದು ಬೇರೆ. ಮೈಸೂರು ಸ್ವಂತ ಅಂದ್ರೆ ಅಕ್ಕಪಕ್ಕದ ಊರಲ್ಲ ಮೈಸೂರು. ಒಂದ್ ನಿಮಿಷ ಆಯ್ತು. ಈಗ ನಿಮ್ಮ ಹುಟ್ಟೂರಿಂದ ಮದುವೆ ಮಾಡ್ಕೊಂಡು ಬೆಂಗಳೂರಿಗೆ ಬಂದ್ರಿ? ಇಂದ ಬೆಂಗಳೂರಲ್ಲಿ ಇದ್ದಿದ್ರು ಅವಾಗ ನಾವೆಲ್ಲ ಪೂರ್ತಿ. ಆಗಿನ ಬಡತನದಲ್ಲಿ ನಮ್ ತಂದೆ ತಾಯಿ ಎಲ್ಲ ಬೆಂಗಳೂರು ಬಂದು ಸೇರ್ಕೊಬಿಟ್ರು. ಓಕೆ. ಮತ್ತೆ ನಾವು ಊರಿಗೆ ಗ್ರಾಮಕ್ಕೆ ಹೋಗ್ತಾ ಇದ್ದೋ ಬರ್ತಾ ಇದ್ದೋ, ಅವಾಗ ಹೋಗ್ತಾ ಇದ್ದೋ ಬರ್ತಾ ಇದ್ದೋ, ಈ ತರ ಇರ್ತಾವ. ಈ 2019ರಲ್ಲಿ ಮದುವೆ ಏನ್ ಅಪ್ಪ ಅಮ್ಮ ನೋಡ್ ಮಾಡಿದ್ದ? ಅಪ್ಪ ಅಮ್ಮ ನೋಡ್ ಮಾಡಿದ್ದು ಗುರುಗಳೇ 2019ರಲ್ಲಿ. ಆಯ್ತು. ಅಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಇದ್ರಿ ಅವಾಗ? ಹೌದು ಗುರುಗಳೇ, ಬೆಂಗಳೂರಲ್ಲೇ ಇದ್ದ ಅವಾಗ. ಏನಾಯ್ತು ಅವಾಗ ಕೋವಿಡ್ ಟೈಮ್ ಎಲ್ಲ ಸ್ಟಾರ್ಟ್ ಆಯ್ತು. ನಾವು ಮದ್ವೆ ಆದ ಒಂದು 4 ತಿಂಗಳು 3 ತಿಂಗಳಲ್ಲಿ ಕೋವಿಡ್ ಟೈಮ್ ಸ್ಟಾರ್ಟ್ ಆದಾಗ ನಾನೇನ್ ಮಾಡಿದೆ, ನಮ್ಮ ವೈಫ್ ಅವರು ಎಲ್ಲ ಇದ್ರಲ್ಲ, ಅಲ್ಲಿ ಕೋವಿಡ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಎಲ್ಲರೂ ಸಾಯ್ತಾ ಇದಾರೆ ಬೆಂಗಳೂರಲ್ಲಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದೆ, ನಮ್ಮ ಮಾವನ ಮನೇಲಿ ಬನ್ನಿ ಇಲ್ಲಿ ಕೋವಿಡ್ ಅಲ್ಲಿ ಯಾಕೆ ಇಳ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ನಾನು ನಮ್ಮ ವೈಫ್ ಕರ್ಕೊಂಡು ಮಾವನ ಮನೇಲಿ ಇದ್ದೆ ಗುರುಗಳೇ. ಅಂದ್ರೆ ಹೆಣ್ ಕೊಟ್ಟಿರೋ ಮಾವನ ಮನೇಲಿ? ಹೌದು ಗುರುಗಳೇ, ಖಂಡಿತ ಅಲ್ಲೇ ಇದೆ. ಹೆಣ್ ಕೊಟ್ಟು ಮಾವನ ಮನೇಲಿ. ಅದು ಬೆಂಗಳೂರಲ್ಲ, ಅದು ಬೇರೆ? ಇಲ್ಲ, ತಲಕಾಡು ಗ್ರಾಮ ಸೈಡ್ ಗುರುಗಳೇ. ಪರವಾಗಿಲ್ಲ, ಊರ ಹೆಸರೇನು ಹೇಳಬೇಡಿ. ಬಟ್ ಬೆಂಗಳೂರು ಬೇರೆ, ನಿಮ್ಮ ಮಾವನ ಮನೆ ಬೇರೆ, ಬಾವನ ಬೇರೆ? ಹೌದು ಗುರುಗಳೇ, ಖಂಡಿತ ನಮ್ಮ ಮಾವನ ಮನೆ ಬೇರೆ. ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರಿ? ಅವಾಗ ಕೊರೋನಾ ನಮ್ಮ ಕ್ಯಾಬ್ ಎಲ್ಲ ಸ್ಟಾಪ್ ಮಾಡ್ಬಿಟ್ರು. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಅಲ್ಲಿ ಬೆಂಗಳೂರಲ್ಲಿ ಉಳ್ಕೊಂಡ್ರು. ತಮ್ಮ ತಂಗಿ ಎಲ್ಲ ಬೆಂಗಳೂರಲ್ಲಿ ಉಳ್ಕೊಂಡ್ರು? ಅವ್ರೆಲ್ಲ ಉಳ್ಕೊಂಡ್ರು. ನಮ್ ತಂಗಿ ಮದುವೆ ಮಾಡಿದ್ದು. ನಮ್ ತಮ್ಮ ಮತ್ತೆ ನಮ್ಮ ಅಪ್ಪ ಅಮ್ಮ ಅವ್ರು, ನಮ್ ತಮ್ಮನ ವೈಫ್ ಅವರೆಲ್ಲ ಮಾಮೂಲಿ ಉಳ್ಕೊಂಡಿದ್ರು. ಅವ್ರನ್ನ ಬಿಟ್ಬಿಟ್ಟು ನೀವ್ಯಾಕೆ ಹೋಗ್ಬಿಟ್ರಿ?
ಅಂದ್ರೆ ನಾನು ಹೊಸ್ದಾಗ್ ಮದುವೆ ಆಗಿದ್ದಲ್ಲ ಗುರುಗಳೇ, ಅವರು ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಅವರು ಪ್ರತಿ ತಿಂಗಳು ನಮ್ಮ ಮನೆಗ್ ಬಂದು ಹೋಗ್ಬೇಕು ನೀವು ಹಬ್ಬ ಹುಣ್ಣಿಮೆ ಅಂತ ಹೇಳ್ತಾ ಇದ್ರು. ಹ್ಮ್ ಹ್ಮ್ ಆ ಉದ್ದೇಶದಿಂದ ನಾವು ಪ್ರತಿ ಸಲನು ಅವರು ಪ್ರತಿ ಒಂದು ಹಬ್ಬಕ್ಕೆಲ್ಲ ಹೋಗ್ತಾ ಇದ್ದ ಬರ್ತಾ ಇದ್ದ. ಕರೋನಾದಿಂದ ಒತ್ತಾರವಾಗಿ ಹೋಗಿ ಅಲ್ಲೇ ಉಳ್ಕೊಂಬಿಟ್ರಿ. ಆ ಕೊರೋನಾ ಸ್ಟಾಪ್ ಆದ್ಮೇಲೆ ನಮ್ಮ ಮಾವನ ಮನೇಲೆ ನಾನು ಉಳ್ಕೊಬಿಟ್ಟೆ ಸುಮಾರು. ಆಯ್ತಪ್ಪ. ಅದ್ರಿಂದ ಈಗ ಏನಾಗಿದೆ ಅಂದ್ರೆ ಈಗ ಚೆನ್ನಾಗಿ ಎಲ್ಲ ಸಂಸಾರ ಚೆನ್ನಾಗಿತ್ತು ಗುರುಗಳೇ. ಅವರು ಮಗುನು ಕೂಡ ಮಗುವಾದಾಗ ಅಲ್ಲೇ ಅವ್ರ ಮನೇಲಿ ಇದ್ದಾಗ ನಾನು ಬೆಂಗಳೂರಲ್ಲಿ ಅಪ್ಪ ಅಮ್ಮ ನೋಡ್ಬೇಕಲ್ಲ ಅನ್ನೋ ಜವಾಬ್ದಾರಿಗಳಿತ್ತು, ತಾಯಿ ನೋಡ್ಬೇಕಲ್ಲ ಅಂದ್ಬಿಟ್ಟು ನಮ್ಮ ಮಾವನ ಮನೇಲಿ ಸುಮಾರು ಒಂದು 5 ರಿಂದ 6 ತಿಂಗಳು ಹೋಗೋದು ಬರೋದು ಹಿಂಗೆಲ್ಲ ಮಾಡ್ಕೊಂಡು ಇದ್ದೆ. ಆಮೇಲೆ ಮತ್ತೆ ಏನ್ ಮಾಡ್ರು, ಬೆಂಗಳೂರಿಗೆ ನನ್ ಮಗು ಎಲ್ಲ ಆದ್ಮೇಲೆ ಕಳಿಸ್ಕೊಡಿ ಮಗುನ ಅಂತ ಬೆಂಗಳೂರು ಕೇಳಿದಾಗ ಅವ್ರು ಕಳಿಸ್ಕೊಡ್ಲಿಲ್ಲ ಗುರುಗಳೇ. ಅಂದ್ರೆ ನೀವು ಅಲ್ಲಿದ್ದಾಗ್ಲೇ ಮಗು ಆಯ್ತು? ಹೌದು, ಅಲ್ಲಿದ್ದಾಗ್ಲೇ ತಲಕಾಡ್ ಅವ್ರ ಊರಲ್ಲೇ ಇದ್ದಾಗ ನಮ್ಮ ಮಗು ಎಲ್ಲ ಆಯ್ತು ಗುರುಗಳೇ. ಅವ್ರ ಮನೇಲೆ ಇದ್ದೆ ನಾನು. ಕಳ್ಸ್ಕೊಟ್ರಪ್ಪ ಈ ಹೋಯ್ತೀನಿ ಅಂತ ಕಳ್ಸ್ಕೊಡ್ತಿಲ್ಲ ಅಂತ? ಕಳಿಸ್ಕೊಡ್ಲಿಲ್ಲ ಗುರುಗಳೇ. ಆಮೇಲೆ ಮತ್ತೆ ನಮ್ಗೆ ಬೆಂಗಳೂರದಕ್ಕೆ ಕಳಿಸ್ಕೊಡ್ಲಿಲ್ಲ ಅವರು. ಏನಕ್ಕೇನು ಕಳಿಸ್ಕೊಡ್ಲಿಲ್ಲ? ಏನಕ್ಕೆ ಅಂತ ಅವ್ರ ಗುಟ್ಟು ಒಳಗಡೆ ಅದು ನಮ್ಗೆ ಗೊತ್ತಿಲ್ಲ ಗುರುಗಳೇ. ಅವ್ರದ್ದು ಸತ್ಯತೆ ಅವ್ರ ಒಳಗಡೆ ಏನಿದೆ ಅಂತ ಅವ್ರಿಗೆ ಗೊತ್ತಿದೆ. ಓಲಿ ಏನಾದ್ರು ಒಂದು ಹೇಳಿರ್ಬೇಕಲ್ಲ ಮತ್ತೆ ಕಳಿಸ್ಕೊಡಿ ಇಂದಾಗ ಅವರು ಇಲ್ಲ ಮೈಸೂರು ಬಂದು ಮನೆ ಸೆಟ್ಲ್ ಆಗಿ ಮೈಸೂರಲ್ಲಿ ಮನೆ ಮಾಡಿ ನಮ್ಮ ಮಗಳಿಗೆ ನಾವು ಬೆಂಗಳೂರು ಕಳ್ಸ್ಕೊಡೋಣ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಏನ್ ಮಾಡಿದೆ, ಬೆಂಗಳೂರ್ನು ಕೂಡ ನಾನು ಬಿಟ್ಟು ಹೋಗಬಾರ್ದು ಅಂದ್ಬಿಟ್ಟು ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ಕೊಂಡು ತಲಕಾಡ್ ಆ ಕಡೆ ಊರಿಗೆ ಹೋಗ್ತಾ ಇದೆ ಬರ್ತಾ ಇದೆ ಗುರುಗಳೇ. ಈಗ ಏನಾಗಿದೆ ಅಂದ್ರೆ ವರದಕ್ಷಿಣೆ ಕೊಲೆ ಏನೇನೋ ಕೇಸ್ ಕೊಟ್ಬಿಟ್ಟು ಕೇಸ್ ಕೋರ್ಟ್ ಅಲ್ಲಿ ಇದೆ ಗುರುಗಳೇ. ಕೊಲೆನಾ? ಸುಳ್ಳು ಸಾಕ್ಷಿ ಎಲ್ಲ ಕೊಟ್ಬಿಟ್ಟು ಕೇಸ್ ಕೋರ್ಟ್ ಅಲ್ಲಿ ಇದೆ ಗುರುಗಳೇ. ಅಲ್ಲಪ್ಪ ಕೊಲೆ ಹೆಂಗ್ ಬಂದಿಲ್ಲ? ಹಲೋ, ಗುರುಗಳೇ ಕೊಲೆ ಹೆಂಗ್ ಬಂತಪ್ಪ ಇಲ್ಲಿ ಹಿಂದೆ? ಈಗಲ್ಲ ಗುರುಗಳೇ, ಮೈಸೂರು ಮನೆ ಮಾಡ್ಕೊಟ್ಮೇಲೆ ಈ ತರ ಸುಳ್ಳು ಸಾಕ್ಷಿ ಎಲ್ಲ ಕೊಟ್ಟು ಕೇಸ್ ಕೋರ್ಟ್ ಅಲ್ಲಿ ಇದೆ ಗುರುಗಳೇ. ಕೋರ್ಟ್ ಅಲ್ಲಿ ಓಡಾಡ್ತಾ ಇದ್ದೀನಿ. ಮಗು ಮುಖ ನೋಡಿ. ಏನೇನ್ ಸುಳ್ಳು ಸಾಕ್ಷಿ ಕೊಟ್ಟಾರೆ? ಗುರುಗಳೇ ಏನೇನ್ ಸುಳ್ಳು ಸಾಕ್ಷಿ ಕೊಟ್ಟವ್ರೆ? ವರದಕ್ಷಿಣೆ, ಕೊಲೆ ಮಾಡಕ್ ಬಂದಿದ್ರು, ದಿಂಬು ಅಂಕ ಬಂದಿದ್ರು. ಏನು ದಿಂಬು ಹದ್ಮುಖ ಸಾಯ್ಸಕ್ ಬಂದಿದ್ರು. ಓಕೆ. ಮತ್ತೆ ವರದಕ್ಷಿಣೆ ಕೇಳಿದ್ದಾರೆ. ಮತ್ತೆ ಅವ್ರ ತಾಯಿನ ನಾನೇ ಸಾಯಿಸಿದ್ದು. ಅವ್ರ ತಾಯಿಗೆ ಏನಾಗಿತ್ತು? ಅವ್ರ ತಾಯಿಗೆ ಗುರುಗಳೇ ಏನೋ ಗೊತ್ತಿಲ್ಲ ಗುರುಗಳೇ, ಅದ್ ನಮ್ಗೆ ವಿಚಾರ. ನಾನ್ ಕೆಲ್ಸದಲ್ಲಿದ್ದೆ. ಸಾವುಗ್ ಫೋನ್ ಮಾಡಿದ್ರು ಸಾವಿಗೆ ಹೋದೆ. ಅವರು ಇಲ್ಲಿ ಮೈಸೂರಲ್ಲಿ ಲಷ್ಕರ್ ಮೌಲದಲ್ಲಿ ಮೈಲಾಟ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಯಾರು? ಅವ್ರು ನಮ್ಮ ವೈಫು. ಏನಂತ? ನಮ್ ಗಂಡ ನಮ್ನ ಕೊಲೆ ಮಾಡಕ್ ಬಂದ್ರು ಏನೇನೋ ಅಂತ ಸುಳ್ಳು ಸಾಕ್ಷಿ ಎಲ್ಲ ಕೊಟ್ಟಿದ್ರೆ ಗುರುಗಳೇ. ಜಗಳ ಆಗಿದ್ದು ಮಗು ವಿಚಾರ. ಅಲ್ಲ, ಈಗ ನೀವು ಅವ್ರ ತಾಯಿದ್ ಹೇಳ್ತಾ ಇದ್ರಿ, ಅದನ್ನ ಮುಗಿಸಿ ಮೊದ್ಲು. ಅವ್ರ ತಾಯಿನ ನಾನೇ ಸಾಯಿಸ್ಬಿಟ್ಟಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದ್ರಲ್ಲಿ. ನಿಮ್ ಹೆಂಡತಿನೇ? ಹೌದು, ನಮ್ಮ ಹೆಂಡತಿನೇ ನನ್ ಮೇಲೆ ಕೊಟ್ಟಿರೋದು. ಬಟ್ ನಿಮ್ಗೆ ಸಾಯೋವರೆಗೂ ನಿಮ್ಗೆ ವಿಚಾರನೆ ಗೊತ್ತಿರ್ಲಿಲ್ವಾ ಅದು? ನಮ್ಗೆ ಸತ್ ಮೇಲೆ ವಿಚಾರ ಗೊತ್ತಿದ್ದು ಗುರುಗಳೇ. ಮತ್ತೆ ಅದ್ ಹೆಂಗ್ ನಿಮ್ ಮೇಲೆ ಆರೋಪ ಮಾಡ್ತಾರ ಅವರು? ಅದು ಗೊತ್ತಿಲ್ಲ ಗುರುಗಳೇ. ಅದು ಕಾನೂನಲ್ಲಿ ಅವ್ರಿಗೆ ಇವತ್ತು ಪ್ರೂವ್ ಮಾಡ್ಬೇಕು. ನಾಳೆ ಮಂಗಳವಾರ ಕೋರ್ಟ್ ಇದೆ 5-8ಕ್ಕೆ ಮೈಸೂರು JMFC 7th ಕೋರ್ಟ್ ಅಲ್ಲಿ ಇದೆ. ನಾವು ಪ್ರತಿ ಒಂದು ಕೋರ್ಟ್ ಮತ್ತೆ ಸ್ಟೇಷನ್ ಒಂದು ಕೂಡ ಹಿಯರಿಂಗ್ ಡೇಟ್ ಮಿಸ್ ಮಾಡಿಲ್ಲ. ಎಲ್ಲ ಅವ್ರ ಕರ್ಕರ್ದಾಗೆಲ್ಲ ಹೋಗ್ತಾ ಇದೀವಿ ಬರ್ತಾ ಇದೀವಿ. ಮತ್ತೆ ಮಗು ಮುಖ ನೋಡಕ್ಕೆ ನಮ್ಗೆ ಒಂದು ಸಲ ಸ್ಟೇಷನ್ ಇಂದ ಅವಕಾಶ ಕೊಟ್ಟಿಲ್ಲ. ಮತ್ತೆ ನಮ್ಗೆ ಕೋರ್ಟ್ ಅಲ್ಲೂ ಕೂಡ ನಮ್ಗೆ ಅವಕಾಶ ಸಿಕ್ಕಿಲ್ಲ ಇನ್ನ ಗುರುಗಳೇ. ಇವತ್ತು ನಾಳೆ ಹೋಗಿ ಕೇಳ್ಬೋದು ನಾನು. ಅಂದ್ರೆ ಮಗು ನೋಡ್ಲಿಕ್ಕೆ ಅವಕಾಶ ಇಲ್ಲ ಅಂತ? ಅವಕಾಶನೂ ಕೊಟ್ಟಿಲ್ಲ ಗುರುಗಳೇ. ಮಗು ನೋಡಕ್ಕೂ ಕೂಡ ನಮ್ಗೆ ಅವಕಾಶ ಕೊಟ್ಟಿಲ್ಲ ಗುರುಗಳೇ. ಅಲ್ಲಪ್ಪ, ಈಗ ಸುಮ್ಮನೆ ನಿಮ್ಮ ಮೇಲೆ ಆರೋಪ ಮಾಡಿದ್ರಲ್ವಾ, ಏನೋ ಸಾಕ್ಷಿ ಇರ್ಬೇಕಲ್ಲ, ಮತ್ತೆ ಅವ್ರ ಹತ್ರ ಏನಿದೆ? ಗೊತ್ತಿಲ್ಲ ಗುರುಗಳೇ. ಅದು ಕೋರ್ಟ್ ಅಲ್ಲಿ ಅವ್ರು ಏನ್ ಕೊಡ್ತಾರೆ, ಈಗ ಅವ್ರದ್ದು ಎವಿಡೆನ್ಸ್ ಸ್ಟೇಜ್ ನಡೀತಾ ಇರೋದು ಗುರುಗಳೇ. ಈಗ ನಾನು ಮೈಲಾಟ್ ಸ್ಟೇಷನ್ ಅಲ್ಲಿ 5 ರಿಂದ 6 ಸಮಾಲೋಚನೆ ಆಯ್ತು. ನಾನ್ ನನ್ನ ಹೆಂಡತಿನ ಮಗನ್ ಕಳ್ಸ್ಕೊಡಿ, ನನ್ನ ಹೆಂಡತಿ ಮಗನ್ ಕಳ್ಸ್ಕೊಡಿ ಅಂತ ಪೊಲೀಸರ ಹತ್ರ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿದೆ. ಪ್ರತಿಯೊಂದು ಸಮಾಲೋಚನೆ ಕೂಡ ನಾವು ಹೋಗಿ ನಾವು ಮುಗಿಸ್ಕೊಂಡು ಎಲ್ಲಾ ರೀತಿಯಿಂದ ಬಂದು ಹೋಗ್ತಾ ಇದ್ದಾವೆ. ಒಂದು ಕೂಡ ಮಿಸ್ ಮಾಡಿರಲಿಲ್ಲ. ಅವರು ಇನ್ಸ್ಪೆಕ್ಟರ್ ಲಾಸ್ಟ್ ಅಲ್ಲಿ ನೀವು ಆಧಾರ್ ಕಾರ್ಡ್ ಕೊಡಿ, ಅದ್ ಕೊಡಿ ಇದ್ ಕೊಡಿ ಅಂತ ಹೇಳಿದ ತಕ್ಷಣ ನಾವೆಲ್ಲ ಕೊಟ್ಮೇಲೆ ಲಾಸ್ಟ್ ಅಲ್ಲಿ ನಾವು ಡ್ಯೂಟಿ ಕೆಲ್ಸಕ್ಕೆ ಹೋಗಿದೀವಿ. ನಮ್ ತಾಯಿನ ಅರೆಸ್ಟ್ ಮಾಡಕ್ಕೆ ಅವಳು, ನಮ್ ಹೆಂಡತಿ, ನಮ್ ಮಾವ ಮತ್ತೆ ಚೆನ್ನಣ್ಣ ಅಂತ ಒಬ್ಬ ವ್ಯಕ್ತಿ ಇವರಿಂದ ಸೇರ್ಸಿ ಅಷ್ಟೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಗೆ ಭಾರಿ ನಮ್ಗೆ ತೊಂದರೆ ಕೊಟ್ಬಿಟ್ಟು ನಾವು ಊರ್ನೇ ಬಿಡೋ ಅಷ್ಟು ಸ್ಥಿತಿ ಆಗೋಯ್ತು ಗುರುಗಳೇ ಅವತ್ತ ದಿನ. ಊರ್ ಯಾಕೆ ಬಿಟ್ರಿ? ನಮ್ಗೆ ಅರೆಸ್ಟ್ ವಾರೆಂಟ್ ಇತ್ತು ಗುರುಗಳೇ. ಅವ್ರು ನಮ್ಗೆ ಇನ್ಸ್ಪೆಕ್ಟರ್ ಇಲ್ಲಪ್ಪ ನೀವು ಬರ್ಲೇಬೇಕು ಇಲ್ಲಿಗೆ ಅಂತ ಹೇಳಿದ್ರೆ ನಾವು ಅವ್ನ್ ಫೋನ್ ಮಾಡಿ ಕರೆ ಮಾಡಿದ್ರೆ ನಾವು ಹೋಗ್ತಾ ಇದ್ದ. ಅವ್ರ ಮನೆ ಹತ್ರ ಅರೆಸ್ಟ್ ವಾರೆಂಟ್ ಕಳಿಸ್ಬಿಟ್ಟು ಈಗೆಲ್ಲ ತುಂಬಾ ಮಿಸ್ಯೂಸ್ ಮಾಡಿ ನಮ್ಗೆ ಭಾರಿ ರೀತಿ ತೊಂದರೆ ಕೊಟ್ರು ಗುರುಗಳೇ. ಅಲ್ಲ ಬಾ, ಈಗ ನನ್ಗಿರೋದು ಒಂದು ಪ್ರಶ್ನೆ. ನೀವು ಹಂಗೆ ಏನು ಲಾಕ್ಡೌನ್ ಸಮಯದಲ್ಲಿ ಏನು ಹೆಂಡತಿ ಮನೆಗೆ ಅಥವಾ ಅಲ್ಲೇ ಮಾವನ ಮನೇಲಿ ಹೋಗಿ ಉಳ್ಕೊಂಡ್ರಲ್ಲ, ಆ ಸಮಯದಲ್ಲಿ ನಿಮ್ಮನ್ನು ಅವ್ರು ಚೆನ್ನಾಗಿ ನಡೆಸ್ಕೊಳ್ತಿರ್ಲಿಲ್ವಾ?
ಚೆನ್ನಾಗಿತ್ತು ಗುರುಗಳು, ಎಲ್ಲ ಚೆನ್ನಾಗ್ ನೋಡ್ಕೊಂಡ್ರು. ಅವ್ರನ್ನೇ ಊಟ ತಿಂಡಿ ಪ್ರತಿ ಒಂದುವೆ ಎಲ್ಲಾ ರೀತಿ ನನ್ಗೆ ಅನುಕೂಲ ಚೆನ್ನಾಗ್ ನೋಡ್ಕೊತಾ ಇದ್ರು. ನಾವು ಹೋಗ್ತಾ ಇದ್ದ ಬರ್ತಾ ಇದ್ದ. ಮತ್ತು ಅದು ಹೆಂಗಯ್ಯ ನಾನು ಇದಕ್ಕಿದಂಗೆ ಕಳಿಸಲ್ಲ ಅಂತ ಹೇಳಲಿಕ್ಕೆ ಸರಿ. ಅಂದರೆ ನಿಮ್ಮಿಂದ ಏನಾಯ್ತು ಅದನ್ನು ಹೇಳಿ ಮೊದಲು. ಏನಾಯ್ತು ನಿಮ್ಮಿಂದ? ಅಲ್ಲ ನಮ್ಮಿಂದ ಏನ್ ತೊಂದ್ರೆ ಆಗಿಲ್ಲ ಗುರುಗಳು ಅವ್ರಿಗೆ. ನಾವು ಏನಂದ್ರೆ ಈಗ ಕೊರೋನಾ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಆಗಿ ನಾನು ಲಾಕ್ಡೌನ್ ಮಾಡಿ ಅಂತ ಗೌರ್ಮೆಂಟ್ಗೆ ಹೇಳಿರ್ಲಿಲ್ಲ. ಅಂದರೆ ನೀವು ದುಡಿದು ಮನೇಲಿ ಇದ್ದೀರಾ ಅನ್ನೋದೇ ಸಮಸ್ಯೆನಾ? ಇಲ್ಲ, ನಾನು ನನ್ ದುಡಿಮೆ ನಾನು ಮಾಡ್ಕೊತಾ ಇದ್ದೆ ಗುರುಗಳ. ಬೆಂಗಳೂರು ಕ್ಯಾಬ್ ಇತ್ತು, ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಮಾಡ್ಕೊಂಡು ಪ್ರತಿಯೊಂದು ಇವ್ರ ಮನೇಲಿ ಏನಂದ್ರೆ ಹೋಗ್ತಾ ಬರ್ತಾ ಇದ್ದೆ ನಾನು ಹೆಂಡತಿಗೋಸ್ಕರ ಗುರುಗಳ ಪ್ರತಿಯೊಂದುವೆ. ಹೇಳಪ್ಪ. ಪ್ರತಿಯೊಂದು ನಾನು ಹೋಗ್ತಾ ಬರ್ತಾ ಇದ್ದೆ. ನನ್ನ ಹೆಂಡತಿ ನಾನು ಒಂದ್ ನಿಮಿಷನೂ ಬಿಟ್ಟಿರ್ತಿರ್ಲಿಲ್ಲ. ಇವತ್ತು ಏನಂದ್ರೆ ಅವರು ಬೆಂಗಳೂರು ಬೇಡ ನಮ್ಗೆ ಮೈಸೂರು ಮನೆ ಮಾಡ್ಕೊಡಿ ಅಂತ ಹೇಳೋದಕ್ಕೆ ಮೈಸೂರ್ಲು ಮನೆ ಮಾಡ್ಕೊಟ್ಟೆ. ಅವರು ಮಾಡ್ಕೊಟ್ಮೇಲೆ ಒಂದ್ 8 ತಿಂಗಳು 9 ತಿಂಗಳು ಇದ್ಲು ಗುರುಗಳೇ. ಜಗಳ ಆಗಿದ್ದು ಮಗು ವಿಚಾರ, ಒಂದು ಸಣ್ಣ ಮಗು ವಿಚಾರ ಜಗಳ ಆಗಿದ್ದು. ಅದನ್ನ ತಗೊಂಡೋಗ್ಬಿಟ್ಟು ಮಹಿಳಾ ಸ್ಟೇಷನ್ ಅಲ್ಲಿ ಲಷ್ಕರಲ್ಲಿ ವರದಕ್ಷಿಣೆ, ಕೊಲೆ, ದಿಂಬಂಕೊಬ್ಬರು, ಗ್ಯಾಸ್ ಬಿಟ್ಟಿದ್ರು ಎಲ್ಲ ಕೊಟ್ಟಿದ್ರು. ಮನೆಯಿಂದನೇ ನಾವು ನ್ಯಾಯದವ್ರನ್ನ ಕರ್ಸಿ ಮನೆಯಿಂದ ಮಗುನ ಸಮೇತ ಅವಳನ್ನ ಕಳ್ಸಿಕೊಟ್ರು. ದಾಖಲಾತಿಗಳು ಪ್ರತಿಯೊಂದು ನಮ್ಮ ಹತ್ರ ಇದೆ ಗುರುಗಳೇ. ಮಗು ವಿಚಾರಕ್ಕೆ ಏನು ವಿಚಾರ ಅದು ಜಗಳ ಆಗಿದೆ? ಮಗು ವಿಚಾರ ಅಂದ್ರೆ ಮಾಮೂಲಿ ಸಣ್ಣ ಪುಟ್ಟ ಜಗಳ ಇರ್ತಾವಲ್ಲ ಗುರು. ಮನೇಲಿ ಸಣ್ಣ ಪುಟ್ಟ ಮಗು ಮೇಲೆ ಹಲ್ಲೆ ಮಾಡಕ್ ಹೋಗಿದ್ಲು. ಅದನ್ನ ಮಗು ಮೇಲೆ ಹಲ್ಲೆ ಮಾಡ್ತಾ ಇದ್ಲು. ಅದನ್ನ ನಾವು ಯಾಕೆ ಮಗು ಮೇಲೆ ಹಲ್ಲೆ ಮಾಡ್ತೀವಿ ಅಂತ ನಾನ್ ಕೆಲ್ಸಕ್ಕೆ ಹೋದ್ಮೇಲೆ ನನ್ಗೆ ಗೊತ್ತಿರಲ್ಲ ವಿಚಾರ. ಮಗು ಜ್ವರ ಬಂದು ಮೂಲೆ ಸೇರ್ಕೊಬಿಟ್ಟಿದೆ ಗುರುಗಳೇ. ಆಮೇಲೆ ನನ್ಗೆ ಡ್ಯೂಟಿ ಮುಗಿಸೋ ಬಂದ ತಕ್ಷಣ ನಾನು ಕೇಳಿದೆ ಏನಾಗಿದೆ ತಾಯಿ ಅಂತ. ಇವರು ಇಲ್ಲ ಹಂಗೆ ಹಿಂಗಂದ್ರೆ ಸುಳ್ಳು ಏನೇನು ಹೇಳಿ ಆ ಮಗುಗೆ ಜ್ವರ ಬಂದಿದೆ ಅಂತ ಸುಮಾರು ಹೊಡೆದಿರೋದು ಗಿಡ್ದಿರೋ ವಿಚಾರ ಏನು ಹೇಳಿಲ್ಲ ನಮ್ಗೆ. ಆಮೇಲೆ ನಮ್ ತಾಯಿ ಮೇಲೆ ಏನೇನು ಸುಳ್ಳು ಆಪಾದನೆಗಳೆಲ್ಲ ಮಾಡಿ ಅದಂಗೆ ಇದಿಂಗೆ ಅಂತ ಎಲ್ಲ ಇದ್ ಮಾಡಿ ನಮ್ಗೆ ಏನೇನು ತೊಂದರೆ ಕೊಟ್ಬಿಡ್ಲು ಗುರುಗಳೇ. ಈಗ ಮಗು ಸಮೇತ ಮನೆಯಿಂದ ಕಳ್ಸಿಕೊಟ್ಟಿದ್ದೀನಿ ಗುರುಗಳೇ. ಕರ್ಕೊಂಡ್ ಬಾ ನಿಮ್ ತಂದೆನ, ನಾನ್ ನಿಮ್ ತಪ್ಪುಗಳು ಒಪ್ಪಿಸ್ತೀನಿ ಅಂತ. ಅವ್ರು ನೋಡಿದ್ರೆ ಮನೆ ಕರ್ಕೊಬಾರ್ದಂತೆ ನ್ಯಾಯದವ್ರ ಹತ್ರ ಕೇಳ್ದಂತೆ ವರದಕ್ಷಿಣೆ ಕೊಲೆ ಕೇಸ್ತು ಅಂತ ಕೊಟ್ಬಿಟ್ಟು ಕೋರ್ಟ್ ಅಲ್ಲಿ 1.5 ವರ್ಷದಿಂದ ಓಡಾಡ್ತೀನಿ ಗುರುಗಳೇ. ಮಗುನು ನೋಡಿಲ್ಲ, ಆಕಿನ್ನು ಕೂಡ ನಮ್ ಜೊತೆ ಒಂದ್ ದಿನ ಫೋನಲ್ಲಿ ಕರೆ ಮಾಡಿ ಮಾತಾಡಿಲ್ಲ ಗುರು. 1 ವರ್ಷದ ಮೇಲೆ 6 ತಿಂಗಳ ಆಯ್ತು ಬತ್ತು ಗುರುಗಳೇ. ಬಟ್ ನೀವು ದೊಡ್ಡವ್ರನ್ನ ಕರ್ಕೊಂಡೋಗಿ ಮಾತಾಡ್ಸೋ ಪ್ರಯತ್ನ ಮಾಡ್ಲಿಲ್ವಾ? ಇಲ್ಲ ಗುರುಗಳೇ, ಅವರು ಮಗಳನ್ನ ಕಳ್ಸಿಕೊಟ್ರಲ್ಲ. ಅವಾಗ ನಮ್ಮ ಹೆಂಡತಿ ಬೇಕು ಅಂದ್ಬಿಟ್ಟು ದೊಡ್ಡವ್ರನ್ನ ಮಾತಾಡಿ ನಮ್ ತಾಯಿ, ನಮ್ ತಂದೆ ಮತ್ತೆ ಯಜಮಾನ್ರನ್ನ ಸೇರ್ಸಿ ಮನೆಗ್ ಕರ್ಕೊಬಂದು ನಾನು ಜೀವನ ಮಾಡ್ತಾ ಇದ್ದೆ ಗುರುಗಳೇ. ಇವತ್ತು ಈ ತರ ವರದಕ್ಷಿಣೆ ಕೊಲೆ ಕೇಸ್ ಕೊಟ್ಬಿಟ್ಟು ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರೆ ಗುರುಗಳೇ. ಬಟ್ ಅವ್ರ ಹತ್ರ ಎವಿಡೆನ್ಸ್ ಇಲ್ಲ ಅಂದ್ರೆ 1 ವರ್ಷ ಹೆಂಗ್ ಓಡ್ತಿ ಕೇಸು? ಗೊತ್ತಿಲ್ಲ ಗುರುಗಳೇ. ಇನ್ಸ್ಪೆಕ್ಟರ್ ಕೂಡ ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲ ಲಷ್ಕರ್ ಮಹಲ್ದಲ್ಲಿ. ಅವರು ಕೂಡ ನಮ್ಗೆ ಕೊಟ್ಟಿದ್ದೆ ಒಂದು ಹೇಳಿಕೆ ಕೊಟ್ಟಿದ್ದೆ. ಒಂದು ಮನೆ ಹತ್ರ ಅರೆಸ್ಟ್ ವಾರೆಂಟ್ ತಗೊಂಡ್ ಮನೆ ಹತ್ರ ಹೋಗಿದ್ರು. ನಾನು ಒಂದು ಫೋನ್ ಮಾಡಿದ್ರೆ ನಾವೇ ಅವ್ರ ಸ್ಟೇಷನ್ ಹತ್ರ ಹೋಗ್ತಿದ್ದೆ ಗುರುಗಳೇ. ಅಲ್ಲ, ಈಗ ನಿಮಗೆ ಅವ್ರು ಮಾಡಿರುವ ಯಾವ ಆಪಾದನೆಗಳು ನಿಮ್ಮಿಂದ ಆಗಿಲ್ಲ ಅನ್ನೋದಾದ್ರೆ ನೀವೇ ಭಯ ಪಡ್ಬೇಕು. ಅದಕ್ಕೆ ಗುರುಗಳೇ ಭಯ ಪಡ್ತಿಲ್ಲ. ಯಾಕಂದ್ರೆ ನನ್ ಮಗು ನೋಡಕ್ ಒಂದು ಅವಕಾಶ ಕೊಡದೆ ಹೋದ್ರಲ್ಲ ಸ್ಟೇಷನ್. ನೀವು ಕೋರ್ಟಲ್ಲ, ಈಗ ಸ್ಟೇಷನ್ ಹಂತದಲ್ಲಿ ಏನೇನೋ ವಿಚಾರಗಳು ನಡೀತಾವ, ಅದ್ ನಿಮ್ಗೂ ಗೊತ್ತಲ್ಲ. ಅಲ್ಲಿ ಸರಿಯಾಗಿದೆಯೋ ತಪ್ಪಾಗಿದೆಯೋ ಬೇಡ, ಆದ್ರೆ ನನಗನ್ಸುತ್ತೆ ಅವ್ರು ಮಾಡಿರುವ ಯಾವ ಆಪಾದನೆ, ಅದು ವರದಕ್ಷಿಣೆ ಆಗಿರ್ಬೋದು, ಕೊಲೆ ಪ್ರಯತ್ನ ಆಗಿರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು, ಏನೋ ನಿಮ್ಮನ್ನ ಬೀಳಿಸೋಕೋ ಅಥವಾ ನಿಮಗೆ ಬುದ್ಧಿ ಕಲಿಸೋಕೋ ಅಥವಾ ಏನೋ ಅವ್ರದ್ದು ಉದ್ದೇಶ ಅವರು ಮಾಡಿದ್ದಾರೆ. ಆದರೆ ಯಾವಾಗ ಈ ಮನೆ ಒಳಗಡೆ 4 ಗೋಡೆಗಳ ನಡುವೆ ಹಿರಿಯರ ಸಮ್ಮುಖದಲ್ಲಿ ಆಗಬೇಕಾದವು ಸ್ಟೇಷನ್ವರೆಗೂ ಹೋಯಿತೋ, ಆ ಸಂಸಾರಗಳು ಮೇಲಿದ್ದಿದ್ದು ಬಹಳ ಕಡಿಮೆ. ಯಾಕಂದ್ರೆ ಅಲ್ಲಿ ಆ ಹಂತಕ್ಕೆ ಹೋದ ಮೇಲೆ, ಅಂದ್ರೆ ಕಾಯುವವನೇ ಕೊಲ್ಲಲು ನಿಂತಾಗ ಬೇಡೋದು ಯಾರನ್ನ ಮತ್ತೆ? ಇಲ್ಲಿ ಅವ್ರು ಮಾಡಿರೋ ಯಾವ ಅಪವಾದಗಳು ಅಥವಾ ಆರೋಪಗಳು ನಿಮ್ಮಿಂದ ಆಗಿಲ್ಲ ಅಥವಾ ನೀವು ಅದಕ್ಕೆ ಜವಾಬ್ದಾರಲ್ಲ ಅನ್ನೋದಾದರೆ ಪರವಾಗಿಲ್ಲ. ಅವ್ರಿಗೇನೋ ಗೊಂದಲ ಬಂದಿರ್ಬೋದು, ಹಾಕಿರ್ಬೋದು. ಅವ್ರು ಅದನ್ನು ಸತ್ಯ ಅಂತ ನಿರೂಪಿಸೋದಕ್ಕೆ ಅವ್ರಿಗೆ ಸಾಕ್ಷಿಗಳು ಬೇಕು. ಈಗ ಕೆಲವು ಇನ್ಫ್ಲೂಯೆನ್ಸ್ಗಳು ಪೊಲೀಸ್ ಸ್ಟೇಷನ್ವರೆಗೂ ಆಗಬಹುದೇನೋ, ಆದರೆ ಕೋರ್ಟ್ ಅಂತ ಬಂದಾಗ ಅಂತಿಮವಾಗಿ ಸಾಕ್ಷಿ ಮೇಲೆ ನಿರ್ಧಾರವಾಗುತ್ತಲ್ಲಪ್ಪ. ಅಲ್ಲ ಗುರುಗಳೇ, ಮನೆಯಿಂದನೇ ನಾನು ಕಳ್ಸಿಕೊಟ್ಟಿದ್ದೀನಿ ಮಗು ಸಮೇತನ. ಅವ್ರನ್ನ ಕರ್ಕೊಂಡ್ ಬಂದ್ ನಿಮ್ ತಂದೆನ ಅಂತ. ಅವರು ಕರ್ಕೊಂಡ್ ಬಂದ್ ಯಾಕೆ ಕೇಳದಂತೆ ತಗೊಂಡೋಗ್ಬಿಟ್ಟು ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಏನಿತ್ತು ಗುರುಗಳೇ? ಫಸ್ಟ್ 4 ಜನ ಊರ್ನಲ್ಲಿ ದೊಡ್ಡವರು ಯಜಮಾನಗಳು ಇತ್ತು, ಅವ್ರಿಗೆ ಒಪ್ಸಿ ನನ್ನ ತಪ್ಪನ್ನ ತಿತ್ತಿ ಅದೇನ್ ತಪ್ಪಾಗಿದೆ ಅಂತ ಕೇಳಿ ಅದಾದ ನಂತರ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ನಾನು ಖುಷಿ ಪಡ್ತಿದ್ದೆ ಗುರುಗಳೇ. ನಮ್ಗೆ ಇವತ್ತಿರೋ ಬಡತನದಲ್ಲಿ ನಮ್ಗೆ ಈ ತರ ಕೊಟ್ಮೇಲೆ ನಮ್ಗೆ ಇವತ್ತು 1.5 ಲಕ್ಷ ಕಳ್ಕೊಂಡಿದ್ದೀವಿ ಗುರುಗಳೇ ಅವರಿಂದ. ಮತ್ತೆ
ಮದುವೆ ಮಾಡ್ಕೊಂಡು ಕೂಡ ನಮ್ ಜೊತೆ ಬಂದ್ ಬಾಳ್ಲೇ ಇಲ್ಲ, ಅವ್ರ ಅಪ್ಪನ ಮನೇಲಿ ಉಳ್ಕೊಂಡ್ರು. ನಾವು ಏನೋ ಒಂದ್ ಧರ್ಮ ಪಾಲನೆ ಮಾಡ್ಬೇಕು ಅಂದ್ಬಿಟ್ಟು ಅವ್ರ ಮನೇಲಿ ಹೋಗಿ ಬಾಳ್ಕ ಬಂದು ಹೋಯ್ತಾ ಬತ್ತ ನಮ್ಮ ಹೆಂಡತಿನ ಬಿಟ್ಟಿರ್ಲಿಲ್ಲ. ನನ್ನ ಹೆಂಡತಿ ನನ್ ಮಗುನ ಯಾವ್ದೇ ಕಾರಣಕ್ಕೂ ಬಿಟ್ಟಿರಲ್ಲ, ಮಗು ಸಮೇತನೂ ಕೂಡ ಕಳ್ಸ್ಕೊಡ್ಲಿಲ್ಲ, ತೊಟ್ಲು ಶಾಸ್ತ್ರನೂ ಕೂಡ ಮಾಡ್ಲಿಲ್ಲ, ಎಲ್ಲಾ ರೀತಿ ಅವ್ರ ಊರ್ ಬಂದಂಗೆ ಮಾಡ್ಕೊಬಿಟ್ರಲ್ಲ ಗುರುಗಳೇ. ಹೆಂಡತಿ ಜೊತೆ ಹೋಗ್ತಾ ಅವ್ರ ಮನೇಲಿ ಗಂಡ ಅವ್ರ ನಿಮ್ಮ ಮಾವನ ಮನೇಲಿ ಇರೋದು ಯಾವ ಧರ್ಮ ಪಾಲನೆ ಯಾರೇ ಹೇಳಿದ್ ನಿಮಗೆ? ಆ ಗುರುಗಳೇ, ಹೆಂಡತಿ ಜೊತೆ ಹೋಗಿ ಅವ್ರ ಮನೇಲಿ ಇರೋದು ಧರ್ಮ ಪಾಲನೆ ಅಂತ ಹೆಂಗೆ ಅರ್ಥ ಆಗ್ಲಿಲ್ಲ? ಧರ್ಮಪಾಲನೆ ಅಂದ್ರೆ ಈಗ ಆಕಿ ನನ್ ಕರ್ದಾಗ ಬರ್ತಾನೆ ಇಲ್ಲ ಗುರುಗಳೇ. ಆಕಿ ನನ್ ಎಷ್ಟು ಸಾಧ್ಯ ಬರ್ತಿಲ್ಲ ಅನ್ನೋದು ಬಿಡು, ಹೋಗಿದ್ ಯಾಕೆ ಅಂತ ಅಲ್ಲ. ಹೋಗಿ ಒಂದ್ 2 ದಿವಸ ಇರೋದು ಬೇರೆ, ಅಲ್ಲೇ ಇರ್ತೀನಿ ಅಂತ ಅನ್ನೋದು ಯಾಕೆ? ಅಥವಾ ಅಲ್ಲೇ ಇದ್ದಿದ್ ಯಾಕೆ? ಅಂದ್ರೆ ನಿಮ್ ತಮ್ಮ ಅಮ್ಮ ಅಪ್ಪನಿಗಾಗಿದ್ ನಮಗೂ ಆಗುತ್ತೆ ಬಿಡೆ ಅಂತ ಬಿಡು ಇಳ್ಬೋದಿತ್ತಲ್ಲ ಇಲ್ಲಿ. ಇಲ್ಲ, ಆಕಿ ಬರ್ತಾನೆ ಇಲ್ಲ ಗುರುಗಳೇ, ನಾನ್ ಕರಿತಾ ಇದ್ದೇನೆ ಬರ್ತಾನೆ ಇಲ್ಲ ಗುರುಗಳೇ. ನಾನು ಎಷ್ಟೋ ಸಲ ಆಯ್ತಲ್ಲ, ನಾನ್ ಬರೋದ್ರ ಬಗ್ಗೆ ಕೇಳ್ತಿಲ್ಲಪ್ಪ. ಇಲ್ಲಿಂದ ಕರೋನಾ ಲಾಕ್ಡೌನ್ ಅಂತ ಹೋಗಿದ್ ಯಾಕೆ ಅಂತ? ಹೋಗಿದ್ದ ಯಾಕಂದ್ರೆ ಹೊಸ್ತಾಗ ಮದುವೆ ಆಯ್ತಲ್ಲ ಗುರುಗಳ, ಅವರು ಜೀವಕ್ಕೆ ತೊಂದ್ರೆ ಆಗತ್ತೆ ಬಂದ್ಬಿಡಿ ನೀವು ಅಂತ ಹೇಳಿದ್ರು ಟೈಮಲ್ಲಿ ಗುರುಗಳ. ಅದರಿಂದ ನಾವು ನಿಮ್ಮ ಅಪ್ಪ ಅಮ್ಮನ ಜೀವ ಅಲ್ವಾ ಅದು ಜೀವನ ಗುರುಗಳೇ. ಮತ್ತೆ ಯಾಕೆ ಮಗನಾಗ ಆ ನಿರ್ಧಾರ ಮಾಡ್ಲಿಲ್ಲ ನೀವು? ಇಲ್ಲ ಗುರುಗಳೇ, ಅವತ್ತಿನ ಸಿಚುವೇಶನ್ ಹೊಸ್ತಾಗ ಮದುವೆ ಆದ್ಮೇಲೆ ಗಂಡ ಹೆಂಡ್ತಿರು ಪ್ರತಿ ತಿಂಗಳು ನಮ್ಮ ಮನೆ ಬಂದ್ ಹೋಗ್ಬೇಕು ಹಬ್ಬ ಉಣ್ಬೇಕು ಅಂತ ಹೇಳಿಕೆ ಕೊಟ್ಟಿದ್ಮೇಲೆ ನಾವು ಅವ್ರು ನಮ್ ತಾಯಿ ಒಪ್ಪಿಗೆ ಮಾತು ತಗೊಂಡು ಆಯ್ತು ಹೋಗಿ ಅಂತ ಹೇಳಿದಕ್ಕೆ ನಾವು ನಮ್ ತಾಯಿ ಕಳ್ಸ್ಕೊಟ್ಟದಕ್ಕೆ ನಾವು ಹೋಗಿದ್ದು ಗುರುಗಳೇ. ಆಯ್ತು, ಅಲ್ಲಿ ಅವತ್ತಿನ ಪರಿಸ್ಥಿತಿ ತಕ್ಕಂತೆ ನಾನು ನಡ್ಕೊಂಡೆ ಅನ್ನೋದಾದ್ರೆ ಇವತ್ತು ಆ ನಿರ್ಧಾರವೇ ಅಲ್ವನಪ್ಪ ಇವತ್ತು ನೀನು ತಂದು ನಿಲ್ಸಿರೋದು? ಖಂಡಿತ ಗುರುಗಳೇ, ಅದೇ ನಿರ್ಧಾರ ನಾನು ಇವತ್ತು ತಂದು ನಿಲ್ಸಿದ್ ಗುರುಗಳೇ. ಸುಖವೋ ನಿನ್ನ ಮನೇಲಿ ಇದ್ದಿದ್ರೆ ಯಾರನ್ನು ಬಾ ಅಂತ ಬೇಡೋಂಗೆ ಇರ್ಲಿಲ್ವಲ್ಲ? ತಪ್ಪು ಮಾಡ್ಕೊಂಡಿದ್ದೀನಿ ಗುರುಗಳೇ, ನಾನು ಅವ್ರ ಮನೇಲಿ ಇದ್ದಿದ್ದೆ ದೊಡ್ಡ ತಪ್ಪಾಗಿದೆ ಗುರುಗಳೇ. ಹೊಸ್ದಾಗಿ ಮದುವೆ ಆಗಿ ಒಬ್ಬ ಸೈನಿಕ ದೇಶದ ಬಾರ್ಡ್ರಿಗೆ ಹೋಗಿ ಹೆಂಡತಿಯನ್ನು ನಾಡಲ್ಲಿ ಬಿಟ್ಟು ಆತ ಬಾರ್ಡ್ರಲ್ಲಿ ಹೋಗಿ ನಿಂತ್ಕೊಂಡು ಆ ಮಹಾನ್ ಭಾವ ಆ ನಂಬಿಕೆಯಲ್ಲಿ ಜೀವನ ಮಾಡ್ತಾರೆ ಗಂಡ ಹೆಂಡತಿ. ಆತ ಬಾರ್ಡ್ರಲ್ಲಿ, ಈಕೆ ಇಲ್ಲಿ ತವ್ರ ಮನೆಯಲ್ಲೋ ಗಂಡನ ಮನೆಯಲ್ಲೋ ಬದುಕ್ತಾಳೆ. ಹಿಂಗಿರ್ಬೇಕಾದ್ರೆ ಅದು ಸರಿ. ಅದೊಂದು ಮಹೋನ್ನತ ಕಾರ್ಯಕ್ಕೆ ಒಬ್ಬ ಯೋಧ ತನ್ನ ಹೆಂಡತಿಯನ್ನು ಮದುವೆಯಾಗಿ 1 ತಿಂಗಳು ಅರ್ಧ ತಿಂಗಳು ಜೊತೆಗಿದ್ದು ಆಮೇಲೆ ಆತ ಬಾರ್ಡ್ರಿಗೆ ಹೋದ ಮಹಾನ್ ಭಾವ. ಆದರೆ ನಿಮ್ಮದು ಅಂಥದ್ದೇನು ಅನಿವಾರ್ಯತೆ ಇರಲಿಲ್ಲ. ನೀವೊಂದು ಬೇರೆ ಮನೆ ಮಾಡ್ಕೊಳ್ಬೋದಿತ್ತು, ಅಥವಾ ಬೇರೆ ನಿಮ್ಮ ಅಪ್ಪ ಅಮ್ಮನ ಜೊತೆನೇ ಬದುಕಬಹುದಿತ್ತು. ಆದರೆ ಹಬ್ಬ ಹರಿದಿನಗಳಿಗೆ ತಿಂಗಳಿಗೊಮ್ಮೆ ಹೋಗಿ ಬರೋದು ಬೇರೆ. ಆದರೆ ಹಿಂಗೆ ಹೋಗಿ ಅಲ್ಲೇ ಉಳ್ಕೊಂಡಾಗ ಸದರ ಆಗುತ್ತಪ್ಪ. ಅದು ವಿಚಾರ ಮಾತಾಡ್ತಿಲ್ಲ, ಲೋಕ ಇರೋದೇ ಹಾಗೆ. ಇಲ್ಲ ಗುರುಗಳೇ, ಈಗ ನೀವ್ ಹೇಳಿದ್ದು ನನ್ಗೆ ಅದೇ ಅನಿಸ್ತಾ ಇದೆ ಗುರುಗಳೇ. ನಾನು ಅವ್ರ ಜೊತೆ ಇದ್ದದ್ದೇ ನಾನು ಸದರಾಗಿ ನನ್ನ ಎಲ್ಲಾ ರೀತಿ ನನ್ನ ಮಾನಸಿಕವಾಗಿ ಅವರು ತುಂಬಾ ಅತಿಯಾಗಿ ಹಿಂಸೆ ಕೊಟ್ಟು ನಮ್ಗೆ ಇದೇ ತರ ಅನಿಸ್ತಾ ಇದೆ ಗುರುಗಳೇ ನಂಗೆ ಈಗ. ಯಾವ್ದಾದ್ರು ಅಷ್ಟೇನಪ್ಪ, ಈ ನಿಮ್ಮ ಮಾವ ಅಥವಾ ಇವ್ರ ಹೆಂಡತಿ ಅಥವಾ ನಿಮ್ಮ ಹೆಂಡತಿ ಈ ವಿಚಾರ ಅಷ್ಟೇ ಅಲ್ಲ, ಲೋಕದಲ್ಲಿ ಎಲ್ಲವೂ ಅಷ್ಟೇ. ನಿಮ್ಮನ್ನ ಬಂಧುವಾಗೆ ಸಂಬಂಧಿಕರಾಗಿ ಬಂದ ತಕ್ಷಣ ಬನ್ನಿ ಕೂತ್ಕೊಳ್ಳಿ, ಅಯ್ಯೋ ಭಾಗ್ಯ ಬಂದಂಗಾಯ್ತು ಕೂತ್ಕೊಳ್ಳಿ ಅಂತ ಯಾವಾಗ ಅಂತಾರೆ ಅಂದ್ರೆ ನೀವು ತಿಂಗಳಿಗೋ ವರ್ಷಕ್ಕೋ ಹೋದ್ರೆ. ಬೆಳಗ್ಗೆ ಎದ್ದು ನೀವು ಅಲ್ಲೇ ಇರ್ತೀರಾ, ಅಲ್ಲಿಗೆ ಹೋಯ್ತೀರಾ ಅಂದ್ರೆ ಕೂತ್ಕೊಳ್ಳಿ ಬತ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೊಲ್ತಕ್ಕೆ ಹೋಯ್ತಾನೆ. ಹೌದು ಗುರುಗಳೇ. ಹಾಗಾಗಿ ಇದೊಂದು ಬದುಕಿಗೆ ಪಾಠ. ಏನು ಅವತ್ತಿಗೆ ಹಂಗೆ ನಿರ್ಧಾರ ತಗೊಂಡ್ಬಿಟ್ರಿ, ಹೊಸ ಮದುವೆ ಆಗಿದ್ರಿ ಅಂತಲೋ, ಅಥವಾ ಮಾವ ಅತ್ತೆ ಮಾತಿಗೆ ಬೆಲೆ ಕೊಡೋಣ ಅಂತಲೋ, ಅಥವಾ ಹೆಂಡತಿಗೆ ಒಂಚೂರು ಖುಷಿ ಪಡಿಸೋಣ ಅಥವಾ ಅವ್ರ ಮನೆಗೆ ಅಂತಲೋ ಏನೋ ಒಂದು ನಿಮ್ದೊಂದು ಕಾರಣ ಇತ್ತು. ಆದ್ರೆ ಈಗ ನಾನು ಹೇಳೋದಪ್ಪ, ಅವರು ಏನಕ್ಕೆ ಆಪಾದನೆ ಮಾಡಿದ್ದಾರೋ ಅಲ್ಲಿ ಏನು ನಡೀತಾ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮಿಂದ ಅಂಥದ್ದೇನು ನಡೆದಿಲ್ಲ ಅನ್ನೋದಾದರೆ ಧೈರ್ಯವಾಗಿರಿ. ಬಟ್ ಏನಂದರೆ ಈ ಕೋರ್ಟ್ಗೆ ಓಡಾಡೋದಿದೆಯಲ್ಲ, ಇದು ಮನುಷ್ಯನನ್ನು ಕುಗ್ಗಿಸ್ಬಿಡುತ್ತೆ. ಆಲ್ರೆಡಿ ನನ್ಗೆ ಕೋರ್ಟ್ ಏನಂದ್ರೆ ಗುರುಗಳೇ, 1 ವರ್ಷದ ಮೇಲೆ 6 ತಿಂಗಳಾಯ್ತು ಗುರುಗಳೇ. ನನ್ ಮಗು ಒಂದು ಮುಖ ತೋರಿಸ್ತಾ ಇಲ್ಲ, ಮಗುನ ಬಚ್ಚಿಟ್ಕೊಂಡು ಹೋಗ್ತಾ ಕೂತಿದ್ದಾರೆ ಗುರುಗಳೇ. ಆ ಮಗು ಜೊತೆ ಮಾತಾಡಿದ್ರೆ ಫೋನ್ ಮಾಡಿದ್ರೆ ಫೋನ್ ಕೂಡ ಕೊಡಲ್ಲ ಗುರುಗಳೇ. ಆ ಮಗು ಒಂದು ಹುಷಾರ್ ತಪ್ಪಿದ್ರು ನಮ್ಗೊಂದು ಏನು ಮಾಹಿತಿಗಳು ಕೊಡ್ತಾ ಇಲ್ಲ ಗುರುಗಳೇ. ನಾನು ಏನ್ ಮಾಡ್ಬೇಕು ಅಂತಾನು ಕೂಡ ನಮ್ಗೆ ಮಾಹಿತಿ. ಅಂದ್ರೆ 1 ವರ್ಷನೇ ತಡೆದು ಬಿಟ್ಟಿದೀಯಪ್ಪ. 1 ವರ್ಷದ ಮೇಲೆ 6 ತಿಂಗಳಾಗಿದೆ ಗುರುಗಳೇ. ಆಯ್ತು, ಈಗ ನೆಕ್ಸ್ಟ್ ಏನು ಕೋರ್ಟ್ ಇದೆ ಹೌದಲ್ಲ? ನಾಳೆಗಿದೆ ಗುರುಗಳೇ, ನಾಳೆ ಮಂಗಳವಾರ ಇದೆ. ಆಯ್ತು, ಅಲ್ಲಿ ಅದನ್ನ ರಿಕ್ವೆಸ್ಟ್ ಮಾಡು. ಆದ್ರೆ ಒಂದೇ ಹೇಳ್ತೀನಿ, ಇಲ್ಲಿ ಇವ್ರು ಯಾರ ಮೇಲೂ ದ್ವೇಷ ಸಾಧಿಸೋಕ್ ಹೋಗಬಾರ್ದು. ಇಷ್ಟು ಜೀವನ ಆಲ್ರೆಡಿ ಕಳೆದು ಬಿಟ್ಟಿದ್ದೀಯಾ. ಯಾಕಂದ್ರೆ ಒಂದು ಆತುರದ ನಿರ್ಧಾರ, ಒಂದು ಆತುರದಲ್ಲಿ ತೆಗೆದುಕೊಂಡ ದುಡುಕು ನಿರ್ಧಾರದಿಂದ ಎಷ್ಟು ಜನ ಜೀವಾವಧಿ ಶಿಕ್ಷೆಯನ್ನ ಇಡೀ ಜೀವನ ಪೂರ್ತಿ ಜೈಲಲ್ಲಿ ಕಳೆಯೋ ಸ್ಥಿತಿ. ಒಂದು ಕೆಟ್ಟ ಗಳಿಗೆ, ಒಂದು ಕೆಟ್ಟ ಆತುರದ ನಿರ್ಧಾರ ಅಲ್ವನಪ್ಪ.
ಹಾ ಗುರುಗಳೇ. ಒಂದು ಆತುರ ಬಿದ್ದು ನನಗೆ ಸುಳ್ಳು ಆಪಾದನೆ ಮಾಡಿ ನನಗೆ ಹಿಂಗೆಲ್ಲ ಮಾಡಿಬಿಟ್ಲಲ್ಲ ಅಂತ ನೀವೇನೋ ಒಂದು ಕೆಟ್ಟ ನಿರ್ಧಾರ ತಗೊಳ್ಳೋದು, ನೀವೇನೋ ಮಾಡ್ಕೊಳ್ಳೋದು, ಇಲ್ಲ ಅವ್ರಿಗೇನೋ ಮಾಡ್ಲಿಕ್ಕೆ ಹೋಗೋದು, ಅಥವಾ ಅವ್ರನ್ನೇನೋ ಬೈಯೋದು, ಅಥವಾ ಅವ್ರ ಬಗ್ಗೆ ಏನೋ ಅನ್ನೋದು, ಒಂದು ತಪ್ಪು ನಿರ್ಧಾರ ಇಲ್ಲಿವರೆಗೂ ಮಾಡದ ತಪ್ಪುಗಳನ್ನು ಈ ಕೋಪ, ಆತುರ ಇವು ಮಾಡಿಸ್ಬಿಡ್ತವೆ. ಖಂಡಿತ ಗುರುಗಳೇ. ಹೌದು ಗುರುಗಳೇ. ಬದುಕು ಅಪರೂಪದ, ಯಾರಿದ್ರು ಯಾರಿಲ್ಲದೆ ಹೋದ್ರು, ಆಕೆಗೆ ನೀವಿಲ್ಲದೆ ಹೋದ್ರು ಆಕೆಗೆ ಬದುಕೋದು ಗೊತ್ತು, ಆಕೆ ಇಲ್ಲದೆ ಹೋದ್ರು ನಿಮಗೂ ಬದುಕೋದು ಗೊತ್ತು. ಏನೋ ಮದುವೆ ಆಗಿದ್ದೀವಿ, ಒಡೆದೋಗಿರೋ ಸಂಸಾರವನ್ನು ಒಂದುಗೂಡಿಸ್ಕೊಳ್ಳೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋದು ಅದು ನಿಮ್ಮ ಧರ್ಮ, ಅದನ್ನು ನೀವು ಕಡೆವರೆಗೂ ಮಾಡಿ. ಆದರೆ ನನಗೆ ಹಿಂಗೆಲ್ಲ ಮಾಡಿಬಿಟ್ಲಲ್ಲ, ನಾನೇನೋ ಅಂದ್ಬಿಡ್ತೀನಿ, ನಾನೇನೋ ಮಾಡಿಬಿಡ್ತೀನಿ, ಮಗು ಮುಖ ತೋರಿಸ್ಲಿಲ್ವಲ್ಲ, ಇದು ಯಾವುದನ್ನು ಕೂಗಾಡಿ ಕಿರಿಚಾಡಿ ದ್ವೇಷದಿಂದ ಪಡ್ಕೊಳ್ಳೋದಲ್ಲ, ಅವೆಲ್ಲ ಒಲ್ದು ಬರಬೇಕು. ಬಟ್ ಮಗುವಿನ ವಿಚಾರ ಏನಿದೆ ಅದನ್ನು ಆ ಮಹಾನುಭಾವರಾದ ನ್ಯಾಯಾಧೀಶರ ಗಮನಕ್ಕೆ ತಂದು ಅದನ್ನು ಮಾಡಿಸ್ಕೊಳ್ಬೇಕೇ ಹೊರತು ಅನ್ಯ ಮಾರ್ಗ ಹಿಡಿಬೇಡ. ಇಲ್ಲ ಗುರುಗಳೇ, ಅದಕ್ಕೆ ನಾನು ಕೋರ್ಟ್ ಕಾನೂನು ಪ್ರಕಾರವಾಗಿ ನಾನು ತಲೆ ತಗ್ಸಿ ನನ್ನ ಕಾನೂನು ಏನು ಮಾಹಿತಿ ಕೊಡುತ್ತೆ ಅದಕ್ಕೆ ನಾನು ತಲೆ ಬಾಗಿದ್ದೀನಿ ಗುರುಗಳೇ. ಆಗ್ಲಿ ಅಲ್ಲಿ ಆ ಮಗುವನ್ನು ನೋಡಬೇಕು ಅನ್ನೋ ತಂದೆಯಾಗಿ ನಿಮ್ಮ ಇಚ್ಛೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ, ಅದು ಹಾಗೇ ಆಗುತ್ತೆ. ಅಥವಾ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅದು ವ್ಯವಸ್ಥೆ ಮಾಡಿಕೊಡ್ತಾರೆ. ಆದರೆ ಈ ಸಮಯದಲ್ಲಿ ಯಾರ್ಯಾರನ್ನೂ ದೂಷಿಸೋದು, ಇಲ್ಲ ಅವ್ರು ಹಿಂಗೆ ಮಾಡಿಬಿಟ್ರು ಅಂದರೆ ನೀವು ಕೇಳಿದ್ರೆ, ಅಯ್ಯೋ ದೊಡ್ಡವ್ರ ಸಮ್ಮುಖದಲ್ಲಿ ಕಳಿಸ್ಕೊಟ್ಟೋ ಎಲ್ಲ ಮಾಡಿದ್ದೋ, ಯಾಕೆ ಆಮೇಲೆ ಕಂಪ್ಲೇಂಟ್ ಕೊಡಬೇಕಿತ್ತು ಹಂಗೆ ಹಿಂಗೆ ಅಂತ. ಹೌದಪ್ಪ, ನೀವು ಹೇಳ್ತಿರೋದೆಲ್ಲ ಸತ್ಯವೇ, ಅಥವಾ ಹೌದು ಅವ್ರು ಹಂಗೆ ಮಾಡಬಾರ್ದಿತ್ತು, ಹೌದು. ಆದರೆ ಅದು ನನ್ನ ಕೈಲಿ ನಿಮ್ಮ ಕೈಲಿ ಇಲ್ಲ, ಅದು ಮಾಡಿದ್ದಾರೆ. ನಾನು ಈಗಲಾದರೂ ಹೆಂಡತಿ ಅಥವಾ ಈ ಮಗು ಇವ್ರನ್ನೆಲ್ಲ ನನ್ನ ಬದುಕಿಗೆ ಕರ್ಕೊಂಡು ಮತ್ತೆ ಒಂದು ಹೊಸ ಬದುಕನ್ನು ರೂಪಿಸ್ಕೊಳ್ಬೇಕು ಅಂದರೆ ಅವರದ್ದು ದ್ವೇಷ ಪ್ಲಸ್ ನಿಮ್ಮದ್ದು ದ್ವೇಷ ಅಂದರೆ ದ್ವೇಷಗಳು ಎಂದಿಗೂ ಒಂದು ಉತ್ತಮ ಸಂಸಾರವನ್ನು ನಿರ್ಮಾಣ ಮಾಡಲ್ಲ. ಅವರು ಸ್ವಲ್ಪ ತಣ್ಣಗಾಗಲಿಕ್ಕೆ ನೀವು ಸ್ವಲ್ಪ ಸುಮ್ಮನೆ ಇರಬೇಕು. ಈಗ ಅವರು ಸುಳ್ಳು ಆಪಾದನೆ ಮಾಡಿದ್ರೆ ನಾನು ಹೆಂಗೆ ಸರ್ ಸುಮ್ಮನಿರೋದು? ಆಯಿತು, ಆಪಾದನೆಗಳೇ ಅಂತಿಮವಲ್ಲ, ಅದನ್ನು ಪ್ರೂವ್ ಮಾಡಬೇಕಾಗ್ಬಿದೆ ಅಲ್ವಾ? ಹೌದು ಗುರುಗಳೇ. ಆಪಾದನೆಯೇ ಅಂತಿಮ ಆಗಿದ್ರೆ ಈ ಜಗತ್ತಲ್ಲಿ ಯಾರು ನೆಮ್ಮದಿಗಿರಂಗಿರ್ತಿರ್ಲಿಲ್ಲ. ಆಪಾದನೆ, ಆರೋಪ ಬೇರೆ, ಅಪರಾಧ ಬೇರೆ. ಹೌದು ಗುರುಗಳೇ. ಇವನು ಮಾಡಿರಬಹುದು, ಇದು ಆರೋಪ. ಇವನೇ ಮಾಡಿದ್ದಾನೆ, ಇದು ಅಪರಾಧಿ. ನೀವಿಲ್ಲಿ ಆರೋಪಿ ಅಷ್ಟೇ ಅಲ್ವಾ? ಆದ್ರೆ ಈ ಸಮಯದಲ್ಲಿ ಬಿಸಿ ರಕ್ತ ಇರಬಹುದು, ದೇಹ ತುಂಬಾ ಶಕ್ತಿ ಇರಬಹುದು, ಆದ್ರೆ ಹೆಂಡತಿ ಕಡೆಯವರು ಇವ್ರು ಯಾರ ಮೇಲೂ ದ್ವೇಷ ಇಟ್ಕೊಳ್ಬೇಡಪ್ಪ, ಚೆನ್ನಾಗಿ ನೋಡ್ಕೊಳ್ತೀನಿ, ಆಗ್ಲಿಲ್ವಾ ತೊಂದರೆ ಇಲ್ಲ, ಆ ಮಗು ಅವ್ರ ಹತ್ರ ಬೆಳ್ಕೊಂಡು ಚೆನ್ನಾಗಿರ್ಲಿ, ಏನೋ ನನ್ನ ಪಾಲಿಗೆ ಬಂದಿದ್ದು ದುಡಿಮೆ ಮಾಡಿಕೊಂಡು ನನ್ನ ಹೆಂಡತಿನ ದಾರಿ ಕಾಯ್ತೀನಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂದುಕೊಂಡು ನ್ಯಾಯಾಧೀಶರು ಏನು ಹೇಳ್ತಾರೆ ಆ ಪ್ರಕಾರವಾಗಿ ನಡ್ಕೊಳ್ಳಪ್ಪ. ಖಂಡಿತ ಗುರುಗಳೇ. ಇಲ್ಲ, ಅವ್ರ ಮಾತಿಗೆ ನಾವು ಯಾವತ್ತು ತಲೆ ಬಾಗ್ಲೇಬೇಕು ಗುರುಗಳೇ. ಅವ್ರ ಮಾತು ನಾವ್ ಯಾವತ್ತು ತಿರಸ್ಕಾರ ಮಾಡೋ ಆಗಿಲ್ಲ ಗುರುಗಳೇ, ನ್ಯಾಯಾಲಯದ ತೀರ್ಪುಗಳನ್ನ. ಆಯ್ತು, ಈಗ ಅದರಿಂದ ಈ ಸಮಯದಲ್ಲಿ ನಿಮ್ಮ ಹೆಂಡತಿಯನ್ನು ಅಥವಾ ಹೆಂಡತಿಯ ಅಪ್ಪನನ್ನು, ಹೆಂಡತಿ ಕಡೆಯವರನ್ನು ಅಥವಾ ಪೊಲೀಸ್ನವರನ್ನು ಯಾರನ್ನೂ ಕೂಡ, ಯಾಕಂದ್ರೆ ಕೆಟ್ಟಗಳಿಗೆ ಬಂದಾಗ ದೇವಾನುದೇವತೆಗಳಿಗೂ ಈ ಕೇಡುಗಾಲ ಬಿಡ್ಲಿಲ್ಲ. ಇವತ್ತು ಎಂತೆಂತ ದೊಡ್ಡವ್ರೆ ಹೆಂಗೆ ಹಾರಾಡಿ ಕುಣಿದಾಡಿ ಮೆರೆದವರೆಲ್ಲ ಇವತ್ತು ಕಾಲದ ತುಳಿತ, ವಿಧಿಯ ಆಟಕ್ಕೆ ಸಿಕ್ಕಿ ಪಾಪ ನರಳುತ್ತಾರಲ್ಲಪ್ಪ. ಖಂಡಿತ ಗುರುಗಳೇ. ಯಾರನ್ನೂ ಬಿಟ್ಟಿಲ್ಲ. ಅವರು ಒಳ್ಳೆಯವರು ಕೆಟ್ಟವರು, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಕೆಟ್ಟಗಳಿಗೆ ಹಂಗೆ ಅದು ಯಾರನ್ನೂ ಬಿಡಲ್ಲ. ಹಂಗೆ ಈ ಹೆಂಡತಿ ಅಥವಾ ಹೆಂಡತಿ ಅಪ್ಪ ಅಥವಾ ಇವ್ರು ಯಾರು, ಇದು ನೆಪ ಮಾತ್ರ. ನಿಮ್ದೇನೋ ಒಂದು ಕೆಟ್ಟಗಳಿಗೆ ಈ ಸಮಯದಲ್ಲಿ ನಾವು ಹೆಚ್ಚು ಪ್ರಶ್ನೆ ಮಾಡ್ತಾ, ಹೆಚ್ಚು ವಾದ ಮಾಡ್ತಾ ಹೋದಷ್ಟು ಅದು ಇನ್ನೂ ದೊಡ್ಡ ದ್ವೇಷದ ಬೆಂಕಿ ಜ್ವಾಲೆ ಆಗ್ಬಿಡುತ್ತೆ. ಅದು ಆಮೇಲೆ ಜೀವನ ತುಂಬ ಆರಿಸೋಕೆ ಆಗಲ್ಲ, ಹಂಗಾಗ್ಬಿಡುತ್ತೆ. ಇಲ್ಲ ಗುರುಗಳೇ, ಆಕಿ ಮೈಸೂರಿಗೆ ಬಂದ್ಮೇಲೆ ನಿಮ್ ಮೈಸೂರು ಕೆಲಸ ಸೇರ್ಕೊಳ್ಳಿ ಅಂದ್ಲು. ಅವಳ ಮಾತಿಗೆ ಬೆಲೆ ಕೊಟ್ಟು ಅವಳು ಎಲ್ಲಿ ಕೆಲಸ ಸೇರ್ಸೋ ಅಲ್ಲೇ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಗುರುಗಳೇ. ಈಗ ಆಲ್ರೆಡಿ ಕೆಲಸ ಬಿಟ್ಟಿಲ್ಲ ಗುರುಗಳೇ. ಅವಳಿಗೋಸ್ಕರ ಎಲ್ಲಾ ರೀತಿ ಮನೇನು ಮಾಡ್ಕೊಟ್ಟು ಪ್ರತಿಯೊಂದು ಕೂಡ ನಾನು ಅವಳಿಗೋಸ್ಕರ ಬಂದದ್ಗೆ ಇವತ್ತು ವರದಕ್ಷಿಣೆ ಏನೇನೋ ಎಲ್ಲಾ ಕೊಟ್ಟು ನಮ್ನ ನಡ್ನೀರು ಬಿಡೋಗಿದೆ. ಅವತ್ತೇ ನನ್ಗ ಮದುವೆ ಮಂಟ ಒಂದ್ ಮಾತು ಹೇಳಿದ್ರೆ ಗುರುಗಳೇ, ನಾವ್ ಮದುವೆನ ಮಾಡ್ಕೋತಿರ್ಲಿಲ್ಲ, ಬೇರೆ ಕಡೆ ಎಲ್ಲ ಸಂಬಂಧ ನೋಡ್ಕೊತಿದ್ದೆ ಗುರುಗಳೇ. ನನಗೆ ಇನ್ನೂ ಕಾಡ್ತಾ ಇರೋದು ಅಂಥದ್ದೇನು, ತಡಿಯಪ್ಪ, ಹೊಡ್ದ ಕುಡ್ಕೊಂಡು ಬಂದ ಬೇಜವಾಬ್ದಾರಿ ಪರಸ್ತ್ರೀ ಸವಾಸ, ಏನೇನೋ ಕೆಟ್ಟ ಚಟ ಇರೋನು, ಇವನಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಏನೋ ನಿಮ್ಮಿಂದ ತಪ್ಪಾಗಿದ್ರೆ ಇಂಥವನ್ನೆಲ್ಲ ಕೇಸ್ ಹಾಕಿ ಬುದ್ಧಿ ಕಲಿಸಿ ಆಮೇಲೆ ಕೇಸ್ ವಾಪಸ್ ತಗೊಂಡು ಹೆಣ್ಮಕ್ಳು. ಇಲ್ಲ ಗುರುಗಳೇ, ನಾನು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಒಂದು ಪಾರ್ಟ್ ಟೈಮ್ ಮಾಡ್ತೀನಿ, ಮತ್ತೆ 10 ರಿಂದ 8 ಗಂಟೆ 2ನೇ ಫುಲ್ ಡ್ಯೂಟಿ ಮಾಡ್ತೀನಿ, ಮತ್ತೆ 8 ರಿಂದ 11 ಮತ್ತೆ ಪಾರ್ಟ್ ಟೈಮ್ 3 ಡ್ಯೂಟಿ ಮಾಡ್ತೀನಿ. ನಮ್ಗೆ ಸಮಯಗಳೇ ಇಲ್ಲ ಗುರುಗಳೇ.
ಅಲ್ಲ ಅವ್ರು ನಿಮ್ಮನ್ನು ಈವೆಂಟಿಗೆ ಆಡಿಸ್ಲಿಕ್ಕೆ ಏನೂ ಆಗಿರ್ಬೇಕಲ್ಲ, ಅದನ್ನ ಏನು ನೀವು ಹೇಳ್ತಿಲ್ವ ಅಥವಾ ಅಲ್ಲಿ ಏನೂ ಆಗೇ ಇಲ್ವೋ ಗೊತ್ತಿಲ್ಲ. ಏನೋ ಆಕಿ ಆಗಿರ್ಬೇಕಲ್ಲ. ಆಕಿ ಆಕಿ ಸ್ವಂತ ಬುದ್ಧಿ ಇಲ್ಲ ಗುರುಳೆ. ಆಕಿ ಹೇಳಿಕೆ ಮಾತು ಕೇಳೋದು ಜಾಸ್ತಿ ಗುರುಳೆ. ಹೇಳಿಕೆ ಮಾತು ಗುರುಳೆ ಆಕಿ ಸ್ವಂತ ಬುದ್ಧಿ ಇದ್ರೆ ನಾನ್ ಬೆಂಗಳೂರಿಗೆ ಅವ್ರ ಮನೆಗೆ ಹೋಗಿ ಕರೆದ ತಕ್ಷಣ ಆಕಿ ಬರ್ತಾ ಇದ್ಲು. ಮತ್ತೆ ಅವ್ರ ತಂದೆ ನನ್ ಮೇಲೆ ಅಲ್ಲೇ ಮಾಡ್ದಾಗ ಕೂಡ ನಾವ್ ಕಂಪ್ಲೇಂಟ್ ಕೊಡ್ಲಿಲ್ಲ. ಮತ್ತೆ ನಮ್ಗೆ ಅವಾಚ್ಯ ಶಬ್ದಗಳಿಂದ ಬೈದ್ರು ಕೂಡ ನಾವ್ ಕಂಪ್ಲೇಂಟ್ ಕೊಡ್ಲಿಲ್ಲ ಗುರುಳೆ. ಬೆಂಗಳೂರಲ್ಲಿದ್ದಾಗ ನಾವು ಏನಕ್ಕೆ ಬೇಡ ಅವೆಲ್ಲ ಮಾಡಬಾರ್ದು, ಕಾನೂನು ಅನ್ನೋದು ಹೋದ್ರಲ್ಲಿ ತುಂಬಾ ಹಿಂಸೆಗಳು ಜಾಸ್ತಿ. ನಾವ್ ಕಾನೂನು ಚೌಕಟ್ಟಿಗೆ ಹೋದ್ರೆ ಬೇಡ, ನಾವು ನ್ಯಾಯ ರೀತಿಲಿ 4 ಜನ ಕೂರ್ಸಿ ನಾವ್ ತೀರ್ಮಾನ ತಗೊಳ್ಳೋಂತ ನಾವ್ ತಗೊಂಡು ತೀರ್ಮಾನ ಮಾಡಿ ನನ್ನ ಹೆಂಡತಿ ಮಗುನ ಕರ್ಕೊಬಂದು ಚೆನ್ನಾಗಿ ಸಂಸಾರ ಇದ್ದು ಇವತ್ತು ಯಾರ್ ಮಾತ್ ಹೇಳಿಕೆ ಮಾತು ಕೇಳಿದ್ಲು ಅದ್ ನನ್ಗೆ ಗೊತ್ತಿಲ್ಲ ಗುರುಗಳ. ಗದ್ ಮಾತ್ರ ಜಗಳ ಆಗಿದ್ದು ಮಾತ್ರ ಮಗು ವಿಚಾರ, ವರದಕ್ಷಿಣೆ, ಕೊಲೆ ಕೇಸು, ದಿಮ್ಮ ಉಂಕೋದು, ಗ್ಯಾಸ್ ಕೊಟ್ಬಿಟ್ಟಿದ್ರು, ಏನೇನೋ ಕೊಟ್ಬಿಟ್ಟು ಮನೆಯಿಂದನೇ ಕಳ್ಸಿಕೊಟ್ಟಿರ್ತಕ್ಕಂಥ ದಾಖಲಾತಿಗಳು ನನ್ನ ಹತ್ರ ಪ್ರತಿಯೊಂದು ಇದೆ ಗುರುಗಳೇ. ಅದನ್ನ ಕೋರ್ಟ್ ನಾನು ಸಬ್ಮಿಟ್ ಮಾಡಿ ಸಮಯ ಬಂದಾಗ ನಾನು ಮಾಡ್ತೀನಿ ಗುರುಗಳೇ. ತಾಯಿ ಮಗುವಿಗೆ ಹಲ್ಲೆ ಏನ್ ಕಾರಣಕ್ಕೆ ಹಲ್ಲೆ? ನಾನ್ ಡ್ಯೂಟಿ ಹೊಂಟೋಗಿದೆ ಗುರುಗಳೇ. ಮನೇಲಿ ಅಮ್ಮ ಮತ್ತೆ ನಮ್ಮ ವೈಫು ನನ್ನ ಮಗ 3 ಜನ ಇದ್ದಿದ್ದು ಗುರುಗಳೇ. ಅಮ್ಮ ಸಣ್ಣ ಪುಟ್ಟ ಹೂವ ಸಣ್ಣ ಕಟ್ಕೊಂಡು ಮನೇಲಿ ಸಣ್ಣ ಪುಟ್ಟ ಅವ್ರು ಮಾಡ್ತಾರೆ ಗುರುಗಳೇ. ಈಗ ಒಬ್ಳೆ ಮನೇಲಿ ಇರೋದು ಗುರುಗಳೇ. ಯಾರು ಮನೇಲಿ ಅಮ್ಮನು ಕೂಡ ಹೂವ ಸಣ್ಣ ಪುಟ್ಟ ಹೂವ ಮನೆ ಹತ್ರ ಮಾರ್ಕೊಳ್ಳೋದು, ಸಣ್ಣ ಪುಟ್ಟ ಅವರು ಜೀವನಕ್ಕೆ ಏನ್ ಬೇಕು ನಾವು ಅವರು ಕೂಡ ಸಪೋರ್ಟ್ ಮಾಡ್ಕೊಂಡು ಇದಾರೆ ಗುರುಗಳೇ. ಎಲ್ಲರೂ ಪ್ರತಿಯೊಂದುವೆ ಮೈಸೂರು ಮನೆ ಮಾಡ್ಕೊಟ್ಟು ಈ ತರ ಎಲ್ಲ ಮಾಡಿ ವರದಕ್ಷಿಣೆ ಕೊಲೆ ಏನೇನೋ ಕೊಟ್ಬಿಟ್ಟು ನಮ್ಗೆ ಮಾನಸಿಕವಾಗಿ ಐತಿಯಲ್ಲ. ನನ್ನ ಪ್ರಶ್ನೆ ಇರೋದು ಮಗುವಿಗೆ ಹಲ್ಲೆ ಮಾಡೋದು ಏನಾಗಿತ್ತಂತದ್ದು? ಮಗುವಿಗೆ ಹಲ್ಲೆ ಅಂದ್ರೆ ಮಗು ಹೂವ ಕೀಳ್ತಿತ್ತಂತೆ ಕುತ್ಕೊಂಡು. ಅದಕ್ಕೆ ಏನ್ ಮಾಡ್ದು ನಮ್ಮಮ್ಮ ಸ್ವಲ್ಪ ನಮ್ಮ ಅಜ್ಜಿ ಹಂಗೆಲ್ಲ ಮಾಡ್ಬೇಡಪ್ಪ ಅಂತ ಬೆದರ್ಸಕ್ಕೆ ಅವಳು ನಮ್ಮ ವೈಫ್ ಏನ್ ಮಾಡ್ದು ಮಗುನ ಎಳ್ಕೊಂಡು ದರದರ್ನ ಗ್ಯಾಸ್ ಹಚ್ಚಿ ಗ್ಯಾಸ್ ಎಲ್ಲ ಹಚ್ಚಿ ಎದ್ರುಕೊಂಡು ಮಗು ಹೋಗಿ ಮೂಳೆ ಸೇರ್ಕೊಂಡ್ಬಿಡ್ತಂತೆ ಗುರುಗಳೇ. ನಾನು 8 ಗಂಟೆ ಮೇಲೆ ಮನೆಗೆ ಬಂದ ತಕ್ಷಣ ಏನಾಗಿದೆ ಎತ್ತಾಗಿದೆ ಕೇಳೋದಕ್ಕೆ ಆಕಿ ಏನ್ ಮಾಡ್ದು, ನಿಮ್ ತಾಯಿ ಆ ದೇವಸ್ಥಾನ ನಿಮ್ಮೆಣ್ಣು ಮಾಡ್ಸ್ಕೊಂಡ್ ಬಂದಾಳೆ, ಅದಕ್ಕೆ ಮಗು ಹಿಂಗಾಯ್ತು ಅಂತ ಆಕಿ ನಮ್ಮ ಅಮ್ಮನ ಮೇಲೆ ಆಪಾದನೆ ಮಾಡುದು. ಅದಕ್ಕೆ ನಾನ್ ನಮ್ಮ ತಾಯಿನ ಕೇಳ್ದೆ ಏನಾಯ್ತು ಎತ್ತಾಯ್ತು ಅಂತ ಕೇಳೋದಕ್ಕೆ, ಇಲ್ಲ ಮಗು ಹೂವ ಕೇಳ್ತಿತ್ತು, ಮಗುನ ಬೆದರ್ಸಿಗಳು ಹೊಡೆದು ಗ್ಯಾಸ್ ಹಚ್ಚಕ್ಕೆ ಮಗು ಜ್ವರ ಬಂದಿದೆ, ಅದ್ರಿಂದ ಹಿಂಗಾಗಿದೆ ಅಂತ ಅಮ್ಮ ಹೇಳಿದ್ಮೇಲೆ ಅವಾಗ ನಮ್ಮ ಹೆಂಡತಿಗೆ 2 ಮಾತು ಬೈದು ಆಕಿಗೆ 2 ನಾನು ಸಣ್ಣ ಪುಟ್ಟ ಇದ್ ಮಾಡಿ ಆಕಿಂಗೆಲ್ಲ ಮಾಡ್ಬೇಡ ಅಂತ ಸಮಾಧಾನ ಮಾಡಿ ಇದ್ ಮಾಡಿದೆ. ಆಮೇಲೆ ಅವತ್ ರಾತ್ರಿ ನಾವೇನು ಕೂಡ ಜಗಳ ಜಾಸ್ತಿನೇ ಮಾಡುದು ಗುರುಗಳೇ. ಅವತ್ ರಾತ್ರಿ ಅಂದ್ರೆ ಹೆಂಡತಿಗೆ ಹೊಡೆದ್ರಿ? ಹೌದು ಹೌದು. ಆಕಿ ತುಂಬಾ ಮನೇಲಿ ಮಗು ಮೇಲೆ ಸಖತ್ ಅಲ್ಲೇ ಮಾಡಿ ಆಕಿ ಏನು ಜ್ವರ ಬರೋ ರೀತಿ ಹಾಸ್ಟೆಲ್ ತಂದ್ಬಿಟ್ಲು ಗುರುಗಳ ಮಗುನ. ಆಮೇಲೆ ನಮ್ ತಾಯಿ ಹೋಗಿ ಆ ಮಗುನ ಸರಿಪಡಿಸ್ಕೊಂಡು ಅಂದ್ ಡಾಕ್ಟರ್ಗ ಒಂದ್ ಸಣ್ಣ ಪುಟ್ಟ ತೋರ್ಸ್ಕೊಂಡ್ ಬಂದ್ಮೇಲೆ ಮಗು ಸ್ವಲ್ಪ ಹುಷಾರಾಯ್ತು ಗುರುಗಳೇ. ನೀವು ಮನೆಗ್ ಬಂದಾಗ ಮಗು ಅದನ್ನ ಹೇಳ್ತಾ ಅಥವಾ ಅಳ್ತಿತ್ತ ಅಥವಾ ಭಯಪಟ್ಟು ಕೂತಿತ್ತ? ಮಗು ಭಯ ಪಟ್ಟಿತ್ತು, ತುಂಬಾ ಭಯ ಪಟ್ಬಿಟ್ಟಿತ್ತು ಗುರುಗಳೇ ಮಗು. ಮತ್ತೆ ಅದ್ರ ನಾಳೆ ಕೂಡ ನನಗೆ ಬೆಳಿಗ್ಗೆ ಎದ್ದು ಕೂಡ ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಅಕ್ಕಿ ನಮ್ಗೆ ಏನು ಕೂಡ ಅಡ್ಗೆನೂ ಮಾಡ್ಕೊಡ್ಲಿಲ್ಲ. ನಾನು ಸರಿ ಅಡ್ಗೆ ಮಾಡ್ಕೊಡ್ಲಿಲ್ಲ ಪರವಾಗಿಲ್ಲ ಅಂದ್ಬಿಟ್ಟು ಹೋಟ್ಲಿಂದ ಊಟ ತಂದು ಕೊಟ್ಬಿಟ್ಟು ಸರಿ ಊಟ ಮಾಡ್ಕೊಂಡು ಮುಂದಿನ ಕೆಲಸ ನೋಡಮ್ಮ ಅಂತ ಹೇಳ್ಬಿಟ್ಟು ನನ್ ಕೆಲ್ಸಕ್ಕೆ ನಾನು ಹೊರಟೆ ಗುರುಗಳೇ. ಇಲ್ಲಿ ಜವಾಬ್ದಾರಿ ತಗೊಂಡು ನನ್ ಕೆಲಸ ನಾನು ಮಾಡ್ತಾ ಇದೀನಿ ಪ್ರತಿಯೊಂದು. ಈಕಿ ನನ್ನ ಕಷ್ಟಕ್ಕೆ ನನ್ನ ಸ್ಪಂದಿಸ್ತಂತೆ ನನ್ನ ಅವ್ರಿಗೆ ಮಾತು ಕೇಳ್ಕೊಂಡು ನನ್ನ ವರದಕ್ಷಿಣೆ ಕೊಲೆ ಕೇಸ್ ಕೊಟ್ಟು ಇವತ್ತು ಕೋರ್ಟ್ ತಂದು ನಿಲ್ಸ್ಬಿಟ್ಟು ನಾವು 1.5 ಲಕ್ಷ ಗಂಟೆ ನಾವು ಕಳ್ಕೊಂಡಿದ್ವಿ ಗುರುಗಳೇ ಆಕಿಯಿಂದ ಇವತ್ತು. ಅಂದ್ರೆ ನೀವು ಲಾಯರ್ ನೇಮಕ ಮಾಡ್ಕೊಂಡಿದ್ದೀರಾ? ಹೌದು ಗುರುಗಳೇ, ಲಾಯರ್ ನೇಮಕ ಮಾಡಿದ್ವಿ ಗುರುಗಳೇ. ಒಂದ್ಸತಿಗೆ ಎಷ್ಟಾಗುತ್ತೆ ಖರ್ಚು? ನಮ್ಗೆ ಹೋದ್ರೆ ಅಮ್ಮ ಅಂದ್ರೆ ಒಂದ್ಸಲ ಲಾಯರ್ ಕೊಡ್ಲೇಬೇಕು ಗುರುಗಳೇ. ಒಂದ್ 500 ರೂಪಾಯಿ 1000 ರೂಪಾಯಿ ಕೊಡ್ಲೇಬೇಕಾಗುತ್ತೆ. ಮತ್ತೆ ನಮ್ ಖರ್ಚುಗಳು, ಮತ್ತೆ ಬೇಲ್ ತಗೊಂಡಿತ್ತು ಸ್ಟೇಷನ್ ಅಲ್ಲಿ 2 ಬೇಲ್ ತಗೊಂಡೆ, ಕೋರ್ಟ್ ಅಲ್ಲಿ 1 ಬೇಲ್ ತಗೊಂಡೆ. ನಮ್ಗೆ ನಮ್ ತಾಯಿಗೂ ನಾವು ಇಬ್ರು ಊರ್ ಬಿಟ್ಟು ಹೋದ್ಮೇಲೆ ನಮ್ಗೆ ಯಾರ್ ಸಪೋರ್ಟ್ ನಮ್ಗೆ ಒಬ್ರು ನಮ್ಮ ತಂದೆ ಆಗ್ಲಿ ನಮ್ಮ ಯಾರು ನಮ್ ಹತ್ರಕ್ ಬಂದು ಸಪೋರ್ಟ್ ಮಾಡ್ಲಿಲ್ಲ. ನಮ್ ತಾತ ಅಜ್ಜಿ ಇಬ್ರೇ ನಮಗ್ ಮಾಡುದು ಗುರುಗಳೇ. ಅಂದ್ರೆ ನಿಮ್ ತಾಯಿ ಮೇಲೂ ಕೇಸ್ ಹಾಕಿದ್ರ? ಹೌದು ಗುರುಗಳೇ, ನಮ್ ತಾಯಿ ಮೇಲೆ ನನ್ ಮೇಲೆ ವರದಕ್ಷಿಣೆ ಕೊಲೆ ಕೇಸ್ ಕೊಟ್ಟು ನಮ್ ಮೇಲೆ ಹಾಕಿದ್ದು ಗುರುಗಳೇ. ಬಟ್ ಅವರು ನಾನು ಹಿಂಗೆ ಕೊಟ್ಟಿದ್ದೀವಿ, ನೀವು ಈ ರೀತಿ ತಿದ್ದುಕೊಂಡ್ರೆ ಅಥವಾ ಈ ರೀತಿ ಏನೋ ಮಾಡಿದ್ರೆ ನಾವು ವಾಪಸ್ ತಗೊಳ್ತೀವಿ ಅನ್ನೋದಕ್ಕೂ ನಿಮ್ಗೆ ಅವಕಾಶ ಏನು ಕೊಡ್ಲಿಲ್ವ ಅವರು? ಆ ಸ್ಟೇಷನ್ ಅಲ್ಲೆಲ್ಲ ಹೋಗ್ತಾ ಬರ್ತಾ ಇದ್ದೋ ಗುರುಗಳೇ. ನಮ್ ತಾಯಿ ನಾವು ಪ್ರತಿ ಸಲೂ ಹೋಗ್ತಾ ಬರ್ತದ, ಒಂದು ಕೇಸ್ ಮಿಸ್ ಮಾಡದೆ ಪ್ರತಿ ಹಿಯರಿಂಗ್ ಡೇಟ್ಗೂ ಹೋಗ್ತಾ ಇದ್ದೋ. ಅವ್ರು ಲಾಸ್ಟ್ ಹಿಯರಿಂಗ್ ಡೇಟ್ ಅಲ್ಲಿ ಇನ್ಸ್ಪೆಕ್ಟರ್ ಏನ್ ಮಾಡಿದ್ರು, ನಾನು ಫೋನ್ ಮಾಡ್ತೀನಿ ಬರೋಗಪ್ಪ ಅಂತ ಹೇಳಿ ಮನೆ ಹತ್ರ ಅರೆಸ್ಟ್ ವಾರೆಂಟ್ ಕಳ್ಸಿದ್ರು. ಅಟ್ಲೀಸ್ಟ್ ಅವ್ರನ್ನ ಒಂದು ಫೋನ್ ಮಾಡಿದ್ರೆ ಅರೆಸ್ಟ್ ವಾರೆಂಟ್ ಕಳಿಸ್ತಂತ ನಾವು ಅವ್ರ ಸ್ಟೇಷನ್ಗೆ ಹೋಗದೆ ನಮ್ನ ಅಲ್ಲೇ ಅರೆಸ್ಟ್ ಮಾಡಬಹುದಿತ್ತು ಗುರುಗಳೇ. ಈ ತರ ತಪ್ಪು ಕಾನೂನಲ್ಲಿ ನಾನು ಮಾಡಿದಾರೆ ಗುರುಗಳೇ. ಅಂದ್ರೆ ಮನೆ ಹತ್ರ ಬಂದಿದ್ರು ಅಂತಲ್ಲ? ಹೌದು ಗುರುಗಳೇ, ನನ್ಗೊಂದು ಫೋನ್ ಮಾಡಿದ್ರೆ ನಮ್ ತಾಯಿ ನಾವು ಸ್ಟೇಷನ್ಗೆ ಹೋಗ್ತಾ ಇದ್ದೋ. ಪ್ರತಿ ಸಲ ಸ್ಟೇಷನ್ ಹೋಗ್ತಾ ಇದೀವಿ. ಇನ್ಸ್ಪೆಕ್ಟರ್ ಅರೆಸ್ಟ್ ವಾರೆಂಟ್ ನ ಮನೆ ಹತ್ರ ಏನು ಕಳ್ಸಿದ್ರು ಅಂತ ನನ್ಗೆ ಇವತ್ತರೂ ಗೊತ್ತಿಲ್ಲ ಗುರುಗಳೇ. ಅದು ನೀವು ನಿಮ್ ಲಾಯರ್ಗೆ ಹೇಳಲಿಲ್ವಾ?
ಲಾಯರ್ ಕೇಳ್ದ ಗುರುಗಳೇ, ಅವ್ರು ಬಿಡಿ ಸ್ಟೇಷನ್ಗೆ ಹೋದ್ರಲ್ಲ ಅದೇ ರೀತಿ ಅವ್ರು ಮಾಡೋದು, FIR ಆದ್ಮೇಲೆ ಅದು ಕಂಪ್ಲೇಂಟ್ ಕಳಿಸ್ತಾರ ಅಂತ ನಮ್ಮ ಲಾಯರ್ ಹೇಳಿದ್ರು ಗುರುಗಳೇ. ಅಟ್ಲೀಸ್ಟ್ ನನ್ಗೊಂದ್ ಫೋನ್ ಮಾಡಿದ್ರೆ ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದೆ ಗುರುಗಳೇ. ಇವ್ರು ಮನೆ ಹತ್ರ ಅರೆಸ್ಟ್ ವಾರೆಂಟ್ ತಗೊಂಡ್ ಹೋದ್ಮೇಲೆ ನಾವು ಅವತ್ತು ಊರ್ನೇ ಬಿಟ್ಟು ನಮ್ಗೆ ಊಟ ತಿಂಡಿ ಇಲ್ದೆ ನಾವು ಎಲ್ಲೆಲ್ಲೋ ನಾವು ಓಡಾಡೋಂತ ಸ್ಥಿತಿ ಬಂತು ಗುರುಗಳೇ. ನಮ್ಮ ಹೆಂಡತಿ ಕಡೆಯಿಂದ ಇಷ್ಟು ನಮ್ಗೆ ತೊಂದರೆಗಳಾಯ್ತು ಗುರುಗಳೇ ಅವತ್ತು. ಆಯ್ತಪ್ಪ, ಈಗ ಒಂದು ಇವೆಲ್ಲವನ್ನು ಎದುರಿಸಿದ್ದೀರಿ, ಕಷ್ಟವೋ ಸುಖವೋ ನಿಮ್ಮವರೇ ನಿಮ್ಮ ವಿಚಾರವಾಗಿ ಯಾಕೋ ಹೀಗೆ ನಡ್ಕೊಳ್ತಾ ಇದ್ದಾರೆ. ಆದರೆ ಈ ಸಮಯದಲ್ಲಿ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೊಳ್ಳಿ. ಆ ಕಡೆ ಈ ಕಡೆ ಏನೇನೋ ನಡೀತಾ ಇದೆ, ಯಾರ್ದೋ ವಿರುದ್ಧ ನಾನು ಸೇಡು ತೀರಿಸ್ಕೊಂಡ್ಬಿಡ್ತೀನಿ, ನಮಗೆ ಸ್ಥಿತಿ ತಂದುಬಿಟ್ರು, ಆತುರ ಬೇಡ, ದುಡುಕು ನಿರ್ಧಾರ ಬೇಡ. ಕಾನೂನಿದೆ, ಅದು ಗೌರವ ಕೊಟ್ಟಿದ್ದೀರಿ. ಒಂದಂತೂ ಸತ್ಯ, ಎಲ್ಲಿವರೆಗೂ ನಿಮ್ಮಿಂದ ಇವರು ಆರೋಪಿಸಿರುವ ಯಾವುದೂ ನಿಮ್ಮಿಂದ ನಡೆದಿಲ್ಲ ಅಥವಾ ಅದು ಯಾವುದಕ್ಕೂ ನೀವು ಕಾರಣರಲ್ಲ ಅನ್ನೋದಾದರೆ ಕಾನೂನಿನ ತೀರ್ಪಿಗೂ ಮುಂಚೆ ನೀವು ಧೈರ್ಯವಾಗಿರಬಹುದು. ಕಾರಣ ಯಾವುದರಲ್ಲೂ ನಾನು ಭಾಗಿಯಾಗಿಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಹೆಂಡತಿ ಸಂಸಾರ ಇದೆಲ್ಲ ಸರಿ ಹೋಗುತ್ತೋ ಮೊದಲಂತ ಆಗುತ್ತೋ ಗೊತ್ತಿಲ್ಲ. ಆದರೆ ನಾನು ತೀರಾ ಯಾರನ್ನು ನಂಬೋದು, ತೀರಾ ನನ್ನ ಮನೆಯನ್ನು ಬಿಟ್ಟು ಇನ್ನೆಲ್ಲೋ ಹೋಗಿ ಉಳ್ಕೊಳ್ಳೋದು, ತೀರಾ ಯಾರಿಗೂ ನಾವು ತುಂಬ ಸಲಿಗೆ ಕೊಡೋದು ಅಥವಾ ನಮ್ಮ ಎಲ್ಲ ರಹಸ್ಯಗಳನ್ನು ಬಿಚ್ಚಿ ಹೇಳೋದು ಎಲ್ಲ ಒಂದು ದಿವಸ ಹಗ್ಗ ಆಗ್ತವೆ. ಹಾಗಾಗಿ ನಮ್ಮನೆ ಅಂಬಲಿ ಉಂಡ್ರು ಅಮೃತ ಉಂಡ್ರು ನಮ್ಮನೇಲಿ ಇರಬೇಕು, ನಮ್ಮನೇಲಿ ನಾವು ಬದುಕಬೇಕು. ಕಷ್ಟವೋ ಸುಖವೋ ನಾಲ್ಕು ಗೋಡೆಗಳ ನಡುವೆ ನಮ್ಮವ್ರಿಗೆ ಬುದ್ಧಿ ಕಲ್ಸ್ಕೊಂಡು ಬದುಕಬೇಕೆ ಹೊರತು ಹೊಸ್ತ ಮದುವೆ ಆಗಿರು, ಮದುವೆ ಆಗಿ 50 ವರ್ಷ ಆಗಿರ್ಲು, ಮದುವೆ ಆಗಿ 10 ವರ್ಷ ಆಗಿರು, ಗುರುಗಳೇ ಆಕಿಗೆ ನಾವ್ ಜವಾಬ್ದಾರಿ ಅನ್ನೋದೇ ಒಂದಿಲ್ಲ ಗುರುಗಳೇ. ಗಂಡನ ಪರಿಸ್ಥಿತಿಗಳೇನು, ಅವನ ವಾತಾವರಣಗಳೇನು, ಮತ್ತೆ ಅವ್ರು ಯಾವ ರೀತಿ ಇದಾರೆ, ಯಾವ ಸ್ಟೇಜ್ ಅಲ್ಲಿ ಇದಾರೆ ಅನ್ನೋ ಒಂದು ಕೂಡ ಆಕೆಗೆ ಕೂಡ ಗೊತ್ತಿದ್ದು ಕೂಡ ಆಕೆ ತಪ್ಪು ಮಾಡಿದಾಳೆ ಗುರುಗಳೇ. ಪ್ರತಿಯೊಂದು ನೀವೇ ಹೇಳೋದಾದ್ರೆ ಆಕೆ ಸ್ವಂತ ಬುದ್ಧಿ ಇಲ್ಲ, ಯಾರ್ದೋ ಮಾತು ಕೇಳ್ಕೊಂಡು ಹಿಂಗ್ ಮಾಡಿದ್ದಾರೆ ಅನ್ನೋದಾದ್ರೆ ಆ ವಿಚಾರದಲ್ಲಿ ಕ್ಷಮಿಸಿ. ಅಂದ್ರೆ ನೀವೇ ಹೇಳಿದ್ರಿ ಆಕೆಗೆ ಸ್ವಂತ ಬುದ್ಧಿ ಇಲ್ಲ ಗುರುಗಳೇ, ಯಾರೋ ಹೇಳಿದ್ದನ್ನು ಕೇಳಿದ್ದಾರೆ. ಸೊ ಇದೇ ಥರ ಯಾರೋ ಹೇಳಿದ್ರಿಂದ ಹಿಂಗೆ ಮಾಡಿರ್ಬೋದು. ನಿಮಗೆ ಅಥವಾ ನಿಮ್ಮ ಕುರಿತು ಆಕೆಗೆ ತೀರಾ ತನ್ನದೇ ಆದ ಸ್ವಂತ ದ್ವೇಷ ಅಥವಾ ಸ್ವಂತ ನಿಮಗೇನೋ ಕೆಡುಕು ಮಾಡಬೇಕು ಅಂತ ಇಲ್ಲದೆ ಇರ್ಬೋದು. ಅಥವಾ ಈಗ ಆಗಿರೋದನ್ನು ನಾನು ಸಮಜಾಯಿಷಿ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ, ಸಮರ್ಥ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಆಗಿದೆ, ಕೊಟ್ಟಿದ್ದಾರೆ, ಅದನ್ನು ಎದುರಿಸಿದ್ದೀರಿ. ಇಷ್ಟು ವರ್ಷದ 6 ತಿಂಗಳೇ ಬಂದುಬಿಟ್ಟಿದ್ದೀರಿ. ಇನ್ನೊಂದಷ್ಟು ದಿನ ಮುನ್ನುಗ್ಗಿ ಆಯ್ತಾ ಉಳಿಸ್ಕೊಳ್ಳಿ, ಇಲ್ವಾ ಅವ್ರ ಪಾಡಿಗೆ ಅವ್ರು ಬಿಟ್ಟುಬಿಟ್ಟು ನಿಮ್ಮ ಜೀವನ ಚೆನ್ನಾಗಿ ನೋಡ್ಕೊಳ್ಳಿ. ಆದರೆ ಕಾನೂನು ಅಥವಾ ಕೋರ್ಟ್ ಏನು ಹೇಳುತ್ತೆ ನೋಡಿ, ಸತ್ಯ ಧರ್ಮ ಇನ್ನೂ ಬದುಕಿದೆ, ಆಯ್ತಾ, ಕಾನೂನು ಇನ್ನೂ ಬದುಕಿದೆ. ಈ ಜೀವನ ಎಂಥವ್ರ ಜೊತೆ ಕಳಿಬೇಕು ಅಂದರೆ ಯಾರು ನಮ್ಮ ಬರುವಿಕೆಗಾಗಿ ಸಂಜೆ ಬಾಗಿಲಲ್ಲಿ ನಿಂತು ಕಾಯ್ತಾರೋ, ಯಾರು ನಮ್ಮ ಚಪ್ಪಲಿಯ ಅಥವಾ ನಮ್ಮ ಬರುವಿಕೆಯ ಸದ್ದು ಹೆಜ್ಜೆಯ ಸಪ್ಪಳ ಆಗಿ ಸಂಜೆ ಅಯ್ಯೋ ಬರ್ತಾನೀಗ ನನ್ನ ಗಂಡ ಅಂತ ಕಾದು ಕುಳಿತುಕೊಳ್ತಾರೋ ಅಂಥವರ ಜೊತೆ ಬದುಕಿದ್ರೆ ಬದುಕು ಸ್ವರ್ಗ. ಎಲ್ಲದನ್ನೆಲ್ಲ ಆಪಾದನೆ ಮಾಡಿ ಅಥವಾ ಈ ಥರ ಏನಾದರೂ ಮಾಡಿದ್ರೆ ಪಾಪ ಅದರ ಅರ್ಥ ಅವ್ರಿಗೆ ನೀವು ಯಾಕೋ ಭಾರ ಆಗ್ತಿದ್ದೀರಾ ಅಂತ. ಆತರ ಭಾರ ಆಗಿದೆ ಅಂದ್ರೆ ನಮ್ಗೆ ಮದುವೆ ಮಂದ್ರೆ ಹೇಳ್ಬೋಯ್ತಲ್ಲ ಗುರುಗಳೇ, ನನ್ಗೆ ಇಷ್ಟ ಇಲ್ಲ ಅಂತ. ಆಯ್ತಲ್ಲಪ್ಪ, ಇದು ಅದು ಅಲ್ಲ ಆಗಿದ್ರೆ ಇಲ್ಲಿ ಯಾಕೆ ಬರ್ತಿದ್ದೆ ನೀನು? ಅಲ್ಲ ಆಗಿಲ್ಲ ಅಂತಲೇ ಇಲ್ಲಿ ಸಾಂತ್ವನ ಹೇಳ್ತಿರೋದು. ನೀನ್ ತಾಂಡೋಗ್ ನೀನ್ ಮತ್ತೆ ನಾನು ಮದುವೆ ಆಗಾದ್ರು ಅಂದ್ರೆ ನಾನು ಏನು ಹೇಳಿ ಅದಕ್ಕೆ? ಅಲ್ಲ ಹಂಗಾಗಿಲ್ಲ, ಮದುವೆ ಆಗಿದ್ದೀರಾ, ಅವ್ರು ಬಿಡಿಸಿ ಹೇಳಿಲ್ಲ ಅಥವಾ ಏನು ಬಂದ್ಬಿಟ್ಟಿದ್ದೀರಾ, ಇಲ್ಲಿಂಗಾಗಿದೆ, ಇಲ್ಲಿಂಗಿರ್ರಪ್ಪ ಅಂತ ಹೇಳ್ತಿದ್ದೀನಿ. ನೀನು ಮತ್ತೆ ಅಯ್ಯೋ ಹಿಂಗೆ ಹಾಕಿದ್ರೆ ನನಗೆ ಹಿಂಗೆ ಯಾಕಾದ್ರು ಅಥವಾ ಕಂಪ್ಲೇಂಟ್ ಯಾಕೆ ಕೊಟ್ಟರು, ಯಾವ್ದು ಆಗೋಗಿದೆಯೋ ಅದು ಯಾಕಾಯ್ತು ಅಂತ ನಾನು ಚರ್ಚೆ ಮಾಡಲ್ಲ. ಹಂಗಾದ್ಮೇಲೆ ನಮ್ಮ ಮನ್ಸದ್ದು ನಾವು ಹೆಂಗಿಟ್ಕೊಳ್ಬೇಕು ಅದನ್ನು ಚರ್ಚೆ ಮಾಡಬೇಕು. ಈಗ ನಾನು ನೀವು ಕೂತ್ಕೊಂಡು ಇನ್ನೊಂದು ಅರ್ಧ ಗಂಟೆ ಅಯ್ಯೋ ಅವತ್ತು ಮದುವೆ ಮುಂಚೆ ಇವ್ರು ಹಂಗೆ ಹೇಳ್ಬೋದಿತ್ತಲ್ವ, ಅಯ್ಯೋ ಅವರು ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ವಾರೆಂಟ್ ಯಾಕೆ ಮನೆ ಹತ್ರ ಕಳಿಸೋದ್ರು ಅಂದರೆ ಈಗ ಏನೇನು ಚರ್ಚೆ ಮಾಡ್ತಿದ್ದೀವೋ ಅದೆಲ್ಲ ಮುಗಿದೋಗಿದೆ. ಹಾಗಾಗಿ ಇಲ್ಲಿ ಇದನ್ನು ಎದುರಿಸುವುದಷ್ಟೇ ನನ್ನ ಕೈಲಿರೋ ಅವಕಾಶ. ಹಾಗಾಗಿ ಆಗಿರುವುದರ ಕುರಿತು ಚಿಂತಿಸುವ ಬದಲು ಆಗಬೇಕಿರುವುದ್ರ ಬಗ್ಗೆ. ಈಗ ಮನೆ ಮುಂದೆ ಹೆಣ ಹಿಡ್ಕೊಂಡು ಅಯ್ಯೋ ಇವನು ಹೆಂಗೆ ಸತ್ತ ಅಂದರೆ ಹೆಣ ವಾಸನೆ ಬರೋಕ್ಕೆ ಶುರುವಾಗುತ್ತೆ.
ಖಂಡಿತ ಗುರುಗಳೇ. ಹೆಂಗ್ ಸತ್ನೋ ಆಮೇಲೆ ನೋಡ್ಕೊಳ್ಳೋಣ, ಸತ್ತಿರೋದು ಸತ್ಯ ಅಲ್ವೇ? ಖಂಡಿತ ಗುರುಗಳೇ, ಹೌದು. ಅದನ್ನ ಮುಂದಿನ ಕಾರ್ಯ ನೋಡಿ ಎಂತರು ದೊಡ್ಡವರು. ಸರಿ ಗುರುಗಳೇ, ಹೌದು. ಹೆಂಗ್ ಸತ್ತ ಅಂದ್ರೆ ಎಣ ವಾಸನೆ ಬಂದ್ಬಿಡುತ್ತೆ. ಹಾಗೆ ಇದ್ಯಾಕೆ ಹಿಂಗ್ ಮಾಡಿರು. ನಾನು ಇಷ್ಟೇ ಹೇಳೋದು, ಚೆನ್ನಾಗಿ ಮತ್ತೆ ಸರಿಪಡಿಸುವ ಪೂರ್ಣ ಪ್ರಯತ್ನ ಮಾಡಿ. ಇಲ್ಲ ಆಗೋದೇ ಇಲ್ಲ ಅನ್ನೋ ಮಟ್ಟಿಗಿದ್ದಾಗ ಜೀವನ ವಿಶಾಲವಾಗಿದೆ, ಜಗತ್ತು ವಿಶಾಲವಾಗಿದೆ, ಪರವಾಗಿಲ್ಲ. ನನ್ನನ್ನು ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತಾಗ್ಲಿಕ್ಕೆ ತುಂಬಾ ಏನ್ ತಡ ಇಲ್ಲ. ಈಗ ಅವ್ರ ವರ್ತನೆ ನೋಡಿದ್ರೆ ಗೊತ್ತಾಗುತ್ತೆ, ಅವ್ರಿಗೆ ಯಾಕೋ ನಿಮ್ಮ ಸನಿಹ ಅಷ್ಟೇ ಆಗ್ತಾ ಇಲ್ಲ. ಹೌದು ಗುರುಗಳೇ. ನನಗೆ ಅವ್ರು ಇಷ್ಟವೋ ಕಷ್ಟವೋ ಗೊತ್ತಿಲ್ಲ, ಅವ್ರಿಗೆ ನಾನು ಇಷ್ಟ ಇಲ್ಲ ಅಂದಾಗ್ಲೇ ನಾನೊಂದು ತೀರ್ಮಾನಕ್ಕೆ ಬಂದ್ಬಿಡ್ಬೇಕು. ಕೆಲವೊಮ್ಮೆ ನಮಗೆ ಇಷ್ಟ ಆಗದೆ ಹೋದ್ರು, ಏನೋ ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ ನಾವು ಅವ್ರ ಜೊತೆ ಇರ್ಬೋದು. ಆದ್ರೆ ಅವ್ರಿಗೆ ನಾವು ಇಷ್ಟ ಇಲ್ಲ ಅಂದ್ರೆ ಹೆಂಗ್ ಜೊತೆ ಇರ್ತೀರಪ್ಪ? ಹಾಗಾಗಿ ನಿಮಗೆ ಆಕೆ ಯಾವುದೋ ಕಾರಣಕ್ಕೆ ಇಷ್ಟ ಇರ್ಬೋದು, ಇನ್ಯಾವುದೋ ಕಾರಣಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, ನಿಮ್ದು ಇಷ್ಟ ಕಷ್ಟಗಳ ಮಿಶ್ರಣ. ಬಟ್ ಅವ್ರಿಗೆ ಇಷ್ಟನೇ ಇಲ್ಲ ಅಂತ ಗೊತ್ತಾದಾಗ, ಅಥವಾ ಈ ಮಟ್ಟಿಗೆ ನನ್ನ ಮೇಲೆ ಆಪಾದನೆ ಹೊರಿಸುವಷ್ಟು ಅವರು ದ್ವೇಷ ಮಾಡ್ತಾರೆ ಅಂತ ಗೊತ್ತಾದಾಗ, ಇದಾದ ಮೇಲೂ ನಾನು ಚೆನ್ನಾಗಿ ಇರಬಲ್ಲೆ ಅಂದರೆ ಅದೇನೋ ಪವಾಡದ ರೀತಿ ನಡಿಬೇಕು. ಇರಲಿ, ನಿಮ್ಮ ಮಗುವನ್ನು ನೋಡೋ ಬಯಕೆ ಒಬ್ಬ ತಂದೆಯಾಗಿ ತಪ್ಪಲ್ಲ. ಆ ಹೆಣ್ಮಗಳು ಅದಕ್ಕೆ ಅವಕಾಶ ಕೊಡಲಿ. ಕಾನೂನು ಮೂಲಕ ಅಲ್ಲಿ ಏನಾಗುತ್ತೋ ಅದನ್ನು ಪಾಲಿಸಿ. ತುಂಬ ಕೊರಗುತ್ತಾ ಕೂತ್ಕೊಳ್ಬೇಡಿ, ಚೆನ್ನಾಗಿ ಊಟ ಮಾಡಿ, ದ್ವೇಷ ಯಾರ ಬಗ್ಗೆನೂ ಇಟ್ಕೊಳ್ಬೇಡಿ. ಎಲ್ಲೋ ನಂದೇ ತಪ್ಪಾಯಿತು, ನಾನೇ ನೆಟ್ಟಿಗೆ ಸರಿಯಾಗಿ ಮಗನಾಗ ನಡ್ಕೊಳ್ಳಿಲ್ಲ, ಏನೋ ಹುಮ್ಮಸ್ಸಲ್ಲಿ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು, ಆಯಿತು. ಈಗ ಏನೇನು ಆಪಾದನೆ ಮಾಡಿದ್ದಾರೆ ಆ ಎಲ್ಲ ಕಳಂಕದಿಂದ ಹೊರಗಡೆ ಬರೋದೇ ಈ ಜನ್ಮದಲ್ಲಿ ನಿಮಗಿರೋ ಬಹಳ ದೊಡ್ಡ ಸವಾಲು. ಕಳಂಕದಿಂದ ಹಾಗೆ ಇಟ್ಕೊಂಡು ಸಾಯಬಾರ್ದು ಮನುಷ್ಯ. ಅದೇ ಗುರುಗಳೇ, ಅದಕ್ಕೋಸ್ಕರ ನಾನು ಫೇಸ್ ಮಾಡ್ತಾ ಇದ್ದೀನಿ. ಏನೇ ಬಂದ್ರು ಆಕೆ ಬರ್ತಾರೋ ಬರಲ್ವೋ, ಮಗು ತೋರಿಸ್ತಾರೋ ಇಲ್ವೋ, ಬಟ್ ಕಳಂಕಗಳನ್ನ ಇಟ್ಕೊಂಡು ಮನುಷ್ಯ ಬದುಕಬಾರ್ದು. ಇಲ್ಲಪ್ಪ ಅವ್ರು ಹೇಳಿದ್ದನ್ನೆಲ್ಲ ಸುಳ್ಳಂತ ಕಂಡ್ರಪ್ಪ ಅಂತ ಜನಕ್ಕೆ ತಿಳಿಬೇಕು. ಹಂಗೆ ಅದನ್ನು ಮುಕ್ತಿ ಪಡ್ಕೊಳ್ಳಿ. ಆ ಹೆಣ್ಮಗಳಾಗ್ಲಿ, ಅವ್ರ ತಂದೆ ಆಗಲಿ, ಅಥವಾ ಪೊಲೀಸ್ನವ್ರನ್ನಾಗಲಿ ಯಾರನ್ನು ದೂಷಿಸೋಕೆ ಹೋಗ್ಬಿಡಪ್ಪ. ಕಾನೂನು ಮುಖಾಂತರ ಏನು ಬರುತ್ತೋ ಅದನ್ನು ಪಾಲನೆ ಮಾಡು, ಆರೋಗ್ಯ ಕಾಪಾಡ್ಕೋ. ತಾಯಿಯನ್ನ ಈ ಕಾರಣಕ್ಕೆ ಪಾಪ ಅವರು ನೊಂದಿರ್ತಾರೆ, ಅವ್ರಿಗೊಂಚೂರು ಭರವಸೆ ಮಾತಾಡ್ತಾ, ಪರವಾಗಿಲ್ಲ ಅಮ್ಮ, ಎಂಥ ಅಯೋಧ್ಯೆ ಅಂತ ರಾಜ್ಯ ಇದ್ದು ಬಹಳ ದೊಡ್ಡ ರಾಜನಾಗಿ ಮೆರಿಬೇಕಾಗಿದ್ದ, ರಾಜನಾಗಿ ಬಾಳಬೇಕಿದ್ದ ರಾಮಚಂದ್ರ ಕೂಡ ಹಣೆ ಬರ ಕೆಟ್ಟು ಕಾಡು ಸೇರ್ದ. ಹಂಗೆ ರಾಜ ಇನ್ನೇನು ಪದವಿ ಪಟ್ಟ ಸಿಕ್ತು, ಪಟ್ಟಾಭಿಷೇಕ ಆಯ್ತು ಅನ್ನೋಷ್ಟೊತ್ತಿಗೆ ರಾಮಚಂದ್ರ ಕಾಡಿಗೆ ಹೋಗುವ ವನವಾಸ ಅನುಭವಿಸ್ಬೇಕಾಗ್ಬತ್ತು 14 ವರ್ಷ. ನಿಮ್ದು ಕೂಡ ಇನ್ನೇನು ಬದುಕು ಬಸನಾಯ್ತು, ಬಂಗಾರವಾಯ್ತು, ಮಗು ಆಯ್ತು, ಜೀವನ ಚಂದ ಆಯ್ತು, ಅದ್ಭುತಪ್ಪ ಅನ್ನೋ ಅಷ್ಟರಲ್ಲಿ ಏನು ನಿಮ್ದು ಒಂದು ವನವಾಸ. ಯಾಕೆಂದ್ರೆ ನನ್ನ ಅನುಭವದ ಮಾತು ಒಂದು ಹೇಳಕ್ ಇಷ್ಟಪಡ್ತೀನಿ ಗುರುಗಳೇ. ಈ ಪ್ರಪಂಚದಲ್ಲಿ ನಿಜವಾದ ಗಂಡ ಹೆಂಡತಿ ಯಾರಪ್ಪ ಅಂದ್ರೆ, ನಾವು ಕಾಲಲ್ಲಿ ಹಾಕೋ 2 ಚಪ್ಪಲಿಗಳು. ಅವ್ರು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ. ಅದರಿಂದ ಒಬ್ಬನ್ ಬದಲಾಯಿಸ್ಬಿಟ್ಟು ಒಬ್ಬನ್ ಮೆಟ್ಕೊಳಕ್ ಆಗಲ್ಲ, ಒಂದನ್ ಬದಲಾಯಿಸ್ಬಿಟ್ಟು ಇನ್ನೊಂದ್ ಮೆಟ್ಕೊಳಕ್ ಆಗಲ್ಲ. 4 ಜನ ರೋಡಲ್ಲಿ ಇದು ಬದಲಾಯಿಸಿ ಮೆಟ್ಕೊಂಡ್ ಹೋದ್ರೆ ಅದಕ್ಕೆ ಗುರುತು ಮಾಡಕ್ ಆಗಲ್ಲ ಅದನ್ನ, ಇದು ಸರಿ ಇದೆ ಅಂತ. ಅದರಿಂದ ಸಮಯ ಏನೇ ಇರ್ಲಿ, ನಾವು ಎಲ್ಲಾ ರೀತಿ ಸೋತು ಬಂದಿದೀವಿ. ನಾವು ಮದುವೆ ಆದಂದ 5 ರಿಂದ 6 ವರ್ಷದಿಂದ ಆಕಿ ನಮ್ಗೆ ಆ ಸೋಲ್ನಲ್ಲೇ ಏನ್ ಮಾಡಿದ್ಲು, ನಮ್ಮ ತಲೆ ನೆಲಕ್ಕೆ ಬಿದ್ದಾಗ್ಲೇ ನಮ್ಗೆ ಗೊತ್ತಾಗಿದ್ದು ಈಕೆ ನಮ್ನ ನೆಲಕ್ಕ ಅಟ್ಟುತ್ತಾ ಇದ್ದಾಳೆ ಅಂತ ನಮ್ಗ ಅದು ಅನಿಸ್ತಾ ಇದೆ. ಅದರಿಂದ ನಾವ್ ಏನ್ ಮಾಡೋದು, ಅದನ್ನ ಮೊದಲು ನಾವು ಚೇತರಿಕೆ ಮಾಡ್ಕೊಂಡು ಫಸ್ಟ್ ಈಕೆ ಬಹಳ ಹೆಣ್ಮಕ್ಳು ಬಂದವಳಲ್ಲ, ಇವಳು ಹಾಳಕ್ ಬಂದವಳು. ಅದರಿಂದ ಅವಳ ಹಾಳೋಳನ್ನ ನಾನು ಹತ್ರದಲ್ಲಿ ನಾನು ಯಾವ ರೀತಿ ನಾನು ಸಂಭಾಳಿಸ್ಕೋಬೇಕು, ಆ ರೀತಿ ಎಲ್ಲಾ ರೀತಿ ನಾನು ಅವಳು ಹೇಳ್ದಕ್ಕೆಲ್ಲ ಎಸ್ ಅನ್ಕೊಂಡು ಪ್ರತಿಯೊಂದಕ್ಕೂ ನಾವು ಸಪೋರ್ಟ್ ಮಾಡ್ಕೊಂಡು ಬಂದದ್ಕೆ ಆಕೆ ಇವತ್ತು ನಮ್ಮನ್ನ ಈ ಸ್ಥಿತಿಲಿ ವರದಕ್ಷಿಣೆ ಕೇಸಲ್ಲಿ ಕೋರ್ಟ್ ಸ್ಟೇಷನ್ ಅಲ್ಲಿ ಅಲಸಿ ನಮ್ಗೆ ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟಿದ್ದಾಳೆ ಆಕೆ ಪಾಪ. ಅದರಿಂದ ನಿಮ್ಮ ಕಥೆಯಿಂದ ನಿಮಗೆ ಆಯ್ತು, ನಿಮಗೆಲ್ಲ ಒಳ್ಳೇದಾಗ್ಲಿ ಪಾಪ, ಇದರಿಂದ ಮುಕ್ತಿ ಸಿಗ್ಲಿ, ಇದು ನನ್ನ ಹಾರೈಕೆ. ಆದ್ರೆ ಹಿಂಗೆ ಹೇಳ್ಕೊಂಡಿದ್ರಿಂದ ಎಷ್ಟು ಜನ ಯುವಕರಿಗೆ ಇದೊಂದು ಬುದ್ಧಿವಾದ, ಇದೊಂದು ಪಾಠ. ಯಾಕೆಂದ್ರೆ ನಮ್ಮ ಹತ್ರ ಬೇಲ್ ತಗೊಳಕ್ ಕೂಡ ಹಣಕಾಸು ಇರಲಿಲ್ಲ. ಆಕೆಗೋಸ್ಕರ ಬಾಡಿಗೆ ಮನೆ ಮಾಡ್ಕೊಂಡೆ, ಸ್ವಂತ ಗ್ರಾಮ ಬಿಟ್ಟು ನಾನು ಮೈಸೂರು ಗ್ರಾಮದಲ್ಲಿ ಬಂದು ಬಾಡಿಗೆ ಮನೆ ಮಾಡ್ಕೊಂಡು ಸ್ವತಂತ್ರ ಬದುಕ್ಬೇಕು ಅಂತ ಯಾರ ಹಂಗಲ್ಲೂ ನನ್ಗೆ ₹1 ಇಸ್ಕೋಬಾರ್ದು ಅಂತ ಅಂದ್ಬಿಟ್ಟು ನಮ್ ಮಾವನ ನಮ್ ತಂದೆ ಅಂತ ಹೇಳಿ ಅವ್ರ ಹತ್ರನು ಕೂಡ 10,000 ರೂಪಾಯಿ ಹಣವನ್ನು ಇಸ್ಕೊಂಡು 20,000 ರೂಪಾಯಿ ಹಣವನ್ನು ಇಸ್ಕೊಂಡು ನನ್ನಲ್ಲಿರೋ ದುಡ್ಡು ಹಾಕಿ ನಾನು ಬಾಡಿಗೆ ಮನೆ ಮಾಡಿ ಬದುಕ್ಬೇಕು ಅಂತ ಕಟ್ಟಕ್ ಹೋದನ್ಗೆ ಇವತ್ತು
ಈ ರೀತಿ ನಮ್ಗೆ ಮಾಡ್ಬಿಟ್ರು ಗುರುಗಳೇ. ಮೈಸೂರಲ್ಲಿ ಬದುಕೋದು ನಿಮ್ಮ ಸ್ವಂತ ಇಚ್ಛೆ ಆಗಿತ್ತು ಅಥವಾ ಹೆಂಡತಿ ಹೇಳಿದ್ರು ಅಂತಲೋ? ಇಲ್ಲ ಗುರುಗಳೇ, ನನ್ನ ಹೆಂಡತಿ ಇಚ್ಛೆಯಿಂದ ನಾನು ಬಂದದ್ದು. ನಾನು ಆಕ್ಚುಲಿ ಬೆಂಗಳೂರಲ್ಲಿ ಡ್ರೈವರ್ ಗುರುಗಳೇ. ಬೆಂಗಳೂರಲ್ಲಿ ಔಟ್ ಸ್ಟೇಷನ್ ಟ್ರಿಪ್ಗಳು, ಓಲಾ ಊಬರ್ ಎಲ್ಲ ಮಾಡ್ಕೊಂಡು ಬೆಂಗಳೂರಲ್ಲಿ ಪ್ರತಿಯೊಂದು ನಾನು ಮಾಡ್ಕೊಂಡು ಬಂದನ್ ಗುರುಗಳೇ. ಅಲ್ಲ, ಇಲ್ಲ ಅಲ್ಲಿಗೆ ಯಾಕೆ ಹೋಗ್ಬೇಕು? ಬೆಂಗಳೂರಲ್ಲಿ ದುಡಿಮೆ ನಡೀತಾ ಇದೆ, ಜೀವನ ನಡೀತಾ ಇದೆ, ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ಇರ್ಬೋದಿತ್ತಲ್ಲ? ಈಗೀಗೆ ಮಾತು ಕೊಟ್ಟಿದ್ದ ಗುರುಗಳೇ. ಮದುವೆ ಮನೇಲಿ ಇದ್ದಾಗ ನಾವು 3 ವರ್ಷ ಇದ್ದು ಮಾತ್ರ ಬೆಂಗಳೂರಲ್ಲಿ ಇದ್ದು, ಆಮೇಲೆ ಮೈಸೂರು ಬರ್ತೀನಿ ಅಂತ ಮಾತು ಕೊಟ್ಟಿದ್ದ ಗುರುಗಳೇ ಅವ್ರಿಗೆ. ಅಂದ್ರೆ ಮೈಸೂರು ಅವ್ರದವ್ರ ಮನೆನಾ? ಮೈಸೂರು ಅವ್ರ ತವ್ರ ಮನೆ ಅಲ್ಲ ಗುರು. ಮೈಸೂರು ನಾವು ಹಿಂದೆ ಇದ್ದದ್ದು ಗುರುಗಳೇ. ಮೈಸೂರು ನಮ್ ಸ್ವಂತ ಊರು. ಅಲ್ಲ, ಮೈಸೂರೇ ಯಾಕೆ ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ಅವರು ಮದುವೆ ಮಾಡ್ಕೊಟ್ಟಿದ್ದು ನೀವು ಮೈಸೂರಲ್ಲಿ ಇರ್ತೀನಿ ಅನ್ನೋದಕ್ಕೆ ಮಾತ್ರ ಮಾಡ್ಕೊಟ್ಟಿದ್ದ ಅಂತ ಮಾತು ಕೊಟ್ಟಿದ್ರು ಮದುವೆ ಮನೇಲಿ. ಆಯ್ತಲ್ಲ, ಅವ್ರ ಊರು ಬೇರೆ, ನಿಮ್ಮೂರು ಬೇರೆ, ಮೈಸೂರು ಬೇರೆ ಅನ್ನೋದಾದ್ರೆ ಮೈಸೂರೇ ಯಾಕೆ ಅಂತ. ಯಾಕಂದ್ರೆ ನಾನು ನಮ್ ಸ್ವಂತ ಊರು ಬಂದು ಮೈಸೂರಲ್ಲಿ ಗುರುಗಳೇ, ಹತ್ರ ಇಲ್ಲೇ ನೇರಷ್ಟು. ನಾವು ಅವಾಗ ನಿಮ್ ಜಿಲ್ಲೆ ಮೈಸೂರೇ, ಸ್ವಂತ ಮೈಸೂರು ನಮ್ದು. ಇದು ಸ್ವಂತ ಊರು ಮೈಸೂರು ಗುರುಗಳೇ. ನಾವು ಇದ್ದು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದೆ ನಾವು ಅವಾಗ ಪೂರ್ತಿ. ಆಯ್ತಪ್ಪ, ಈ ಹೆಣ್ಣಿನ ಜಿಲ್ಲೆ ಬೇರೆ, ಹೆಣ್ಣಿನ ಜಿಲ್ಲೆ ಬೇರೆ ಗುರುಗಳೇ. ನಾನು ಅವಾಗ ಮೈಸೂರಲ್ಲೇ ಕೆಲಸ ಮಾಡ್ಕೊಂಡು ಸೆಟ್ಲ್ ಆಗಿದ್ದಲ್ಲ ಗುರುಗಳೇ. ಆಮೇಲೆ ಬಂದ್ಮೇಲೆ ಈಗ ನಮ್ ತಾಯಿ ಊರೆಲ್ಲ ಮೈಸೂರು ಅಂದ್ಮೇಲೆ ನನ್ ಸ್ವತಂತ್ರ ಗ್ರಾಮ ಬಿಟ್ಟು ನಾನು ಮೈಸೂರಲ್ಲಿ ಬಾಡಿಗೆ ಮಾಡ್ಕೊಂಡು ನನ್ನ ಹೆಂಡತಿಗೋಸ್ಕರ ನಮ್ಮ ಮಾವನ್ ಸಪೋರ್ಟ್ ತಗೊಂಡು, ನನ್ಗೆ ಯಾರೂ ಕೂಡ ಸಪೋರ್ಟ್ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವರಿಂದನೇ ಒಂದ್ 20,000 ರೂಪಾಯಿ ಹಣವನ್ನ ನಾನು ಈಸ್ಕೊಂಡು ನನ್ನ ಹೆಂಡತಿಗೋಸ್ಕರ ನಾನು ಬೇಡ ಅಂತಾನು ಕೂಡ ಇದ್ದೆ. ಆಮೇಲೆ ಈಸ್ಕೊಂಡು ಮೈಸೂರು ಮನೆ ಮಾಡಿ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಜವಾಬ್ದಾರಿ ನನ್ ಮೇಲೆ ಪ್ರತಿಯೊಂದು ಇದ್ದಿದ್ರಿಂದ ಗುರುಗಳೇ ಇವತ್ತು ಯಾಕೆ ಮನೆ ಮಾಡಿದೆ? ಅವ್ರು ನನ್ನ ಹೆಂಡತಿಗೋಸ್ಕರ ಗುರುಗಳೇ. ಅವ್ರು ಒಂದ್ ಹೊಸ ಬಾಳೆ ಮಾಡ್ಬೇಕು. ನಿಮ್ ಮನೆ ಇತ್ತಲ್ಲಪ್ಪ, ನೀ ಸಪರೇಟ್ ಯಾಕೆ ಮಾಡಿದೆ? ಹೆಂಡತಿ ಹೇಳ್ದು ಅಂತ ಸಪರೇಟ್ ಮನೆ ಮಾಡ್ತಾರ? ನನ್ಗೆ ಯಾಕೆ ಅಲ್ಲಿ ಇರಕ್ ಇಷ್ಟ ಆಗ್ಲಿಲ್ಲ ಗುರುಗಳೇ. ಅದರಿಂದ ನಾನು ಮೈಸೂರಲ್ಲಿ ಬಾಡಿಗೆ ಮಾಡಿದೆ ಗುರುಗಳೇ. ಎಲ್ಲಿರಕ್ ಇಷ್ಟ ಆಗ್ಲಿಲ್ಲ? ನಾನು ಬೆಂಗಳೂರು ಹುಟ್ಟಿ ಬೆಳೆದ ವಾತಾವರಣದಿಂದ ನನ್ಗೆ ಹಳ್ಳಿಲಿ ಅವಾಗ ಗ್ರಾಮದಲ್ಲಿ ನನ್ಗೆ ಇರಕ್ ಇಷ್ಟ ಆಗ್ಲಿಲ್ಲ ಗುರುಗಳೇ. ನನ್ಗೆ ಸಿಟಿಲಿ ಬೆಳೆದು ಈ ತರ ವಾತಾವರಣ ಬೆಳೆದ ವಾತಾವರಣದಿಂದ ನನ್ಗೆ ಹಳ್ಳಿಲಿ ಇರಕ್ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾನು ಮೈಸೂರಲ್ಲಿ ನನ್ಗೆ ಕೆಲಸಕ್ಕೆ ಕಾರ್ಯಕ್ಕೆ ಎಲ್ಲ ಅನುಕೂಲ ಆಗತ್ತಮ್ಮ ನಾನು ಮೈಸೂರು ಗ್ರಾಮ ಕಡೆ. ಆಕೆ ಮೇಲೆ ಯಾಕೆ ಹೇಳ್ತಿ? ಯಾಕೆ ಹೇಳಿದ್ಲು ಅದಕ್ಕೆ ಮಾಡಿದೆ ಅಂತೀಯ, ಇಲ್ಲಿ ನೋಡಿದ್ರೆ ನನ್ಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ಮಾಡಿದೆ ಅಂತ. ಎರಡರಲ್ಲಿ ಯಾವ್ದು ಸತ್ಯ? ಅಂದ್ರೆ ಗುರುಗಳೇ, ನಾನು ದಡದಳ್ಳಿ ಗ್ರಾಮಲ್ಲಿ ನನ್ಗೆ ಇರಕ್ಕಿಲ್ಲ. ನಾನು ಪೂರ್ತಿದ್ದು ಬೆಂಗಳೂರು ಗುರುಗಳೇ. ಒಳ್ಳೆ ಕತೆ ಆಯ್ತು. ಅದು ಬಿಡಯ್ಯ, ಈ ಹೆಣ್ಮಗ್ಳು ಹೇಳಿದಕ್ಕೆ ನಾನು ಮೈಸೂರಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡೆ ಅಂತ ಹೇಳಿದೆ ಅಲ್ವನಪ್ಪ. ಗುರುಗಳೇ, ಮತ್ತು ಇನ್ನೊಂದ್ಸತಿ ಹೇಳ್ತೀಯ ನನಗೆ ಹಳ್ಳೀಲಿ ಬದುಕೋಕೆ ಇಷ್ಟ ಆಗಲಿಲ್ಲ, ಯಾಕಂದ್ರೆ ನಾನು ಸಿಟೀಲಿ ಬೆಳೆದವನಲ್ವಾ, ಅದಕ್ಕೆ ನನಗಿಲ್ಲಿ ಮಾಡಿಕೊಂಡೆ ರೂಮು ಅಂತ ಹೇಳ್ತಿ. ಎಲ್ಲರಲ್ಲಿ ಯಾವ್ದು ಸತ್ಯ? ಆಕೆ ಹೇಳಿದ್ಲು ಅಂತಲೋ ಅಥವಾ ನಿಮಗೆ ಹಳ್ಳಿ ಪ್ರದೇಶದ ಥರ ಇದೆ ಅದಕ್ಕೆ ಬದುಕೋಕ್ಕಾಗಲ್ಲ ಅಂತ ನೀವು ಮೈಸೂರಲ್ಲಿ ಮನೆ ಮಾಡ್ಕೊಂಡಿದ್ದು? ಹಳ್ಳಿಲಿ ಇರಕ್ಕಾಗಲ್ಲ ಗುರುಗಳೇ. ಮತ್ತೆ ಆಕೆ ಹೇಳಿದ್ರು ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಮೈಸೂರು ಮನೆ ಮಾಡಿದ್ವಿ ಗುರುಗಳೇ. ಒಂದು, ನಾವು ಬೆಂಗಳೂರಲ್ಲಿ ಮಾತು ಕೊಡ್ಬೇಕಾದ್ರೆ ಮದುವೆ ಟೈಮಲ್ಲಿ ನಾವು ಮೈಸೂರು ಬಂದು ಸೆಟ್ಲ್ ಆಗ್ತೀವಿ ಅಂತಾನು ಕೂಡ ಹೇಳಿ 3 ವರ್ಷ ಆದ್ಮೇಲೆ ಅಂತ ಹೇಳಿದ್ರು ಗುರುಗಳೇ. ಅವ್ರು 3 ವರ್ಷದ ಒಳಗಡೆ ಮಗು ಸಮೇತ ನನ್ನ ಹೆಂಡತಿನೂ ಮಗುನು ಕೂಡ ಕಳ್ಸ್ಕೊಡ್ಲಿಲ್ಲ ಗುರುಗಳೇ ಅವರು. ಕತೆ ಬಹಳ ಇದೆ. ಆಯ್ತಪ್ಪ, ಏನೋ ನನ್ನ ಪ್ರಕಾರ ಒಂದಂತೂ ಅರ್ಥವಾಯಿತು. ಇಲ್ಲಿ ಒಬ್ಬ ಹುಡುಗನಾಗಿ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗಬೇಕಾದಾಗ ಕೆಲವು ನನ್ನದೇ ಸ್ವಂತ ನಿರ್ಧಾರಗಳನ್ನು ತುಂಬ ಬಲವಾಗಿ ಗಟ್ಟಿಯಾಗಿ ಹೆಂಡತಿಯನ್ನು ಸ್ವಲ್ಪ ಇಲ್ಲ ಕಣೆ ಅದು ಹಂಗಾಗಲ್ಲ ಸುಮ್ಮನೆ ನಿಂಗೆ ಗೊತ್ತಾಗಲ್ಲ ಅಂತ ಹೇಳಿ ಕೆಲವೊಂದನ್ನು ಮಾಡಬೇಕಾಗುತ್ತಪ್ಪ. ಬಟ್ ಅಲ್ಲೆಲ್ಲ ನೀನು ಎಲ್ಲೂ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದೇ ಇಲ್ಲ. ಆಯಿತು, ಮನೆ ಮಾಡಿಕೊಂಡಿದ್ದು ಇದೆಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ನಿನ್ನ ವ್ಯಕ್ತಿತ್ವವೇ ನಮಗೆ ಅಂದರೆ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತಾ ಇದೆ. ಓಕೆ, ಇಲ್ಲ ಕಣೆ ಇದು ಹಿಂಗೆ ಇರಬೇಕು ಅಂತ ಹೇಳೋ ಗಟ್ಟಿತನವೇ ಇಲ್ಲ ನಿನ್ನಲ್ಲಿ. ಆಗಿಲ್ಲ ಅವರು, ಆ ಥರ ಸಿಚುವೇಶನ್ಗಳು ಮನೇಲಿ ಕ್ರಿಯೇಟ್ ಆಗಿತ್ತು ಗುರುಗಳೇ. ಆಯಿತು, ಇರಲಿ. ಇಲ್ಲಿ ಹೇಳೋದಕ್ಕಿಂತ ಕೆಲವು ಪರಿಸ್ಥಿತಿಗಳು ಹಂಗಿರ್ತವೆ, ನೀವು ಹಂಗೆ ನಡ್ಕೊಂಡಿರ್ಬೋದು, ಏನು ತೊಂದರೆ ಇಲ್ಲ. ಬಟ್ ನನಗಂತೂ ಒಂದು ಅರ್ಥವಾಯಿತು, ನಿಮ್ಮ ತಾಯಿ ತಂದೆ ಅಥವಾ ನಿಮ್ಮ ತಮ್ಮ ತಂಗಿ ಇವರೆಲ್ಲರಿಂದ ಅವತ್ತು ನೀನು ಯಾವುದೋ ಮಾತು ಕೊಟ್ಟಿದ್ನಿ ಅಂತಲೋ ಏನೋ ಕಾರಣಕ್ಕೆ ತುಂಬ ದೂರ ಹೋಗಿದ್ದೆ ನೀನು ಬದುಕಲ್ಲಿ ಈ ಬಿರುಗಾಳಿ ಬೀಸ್ಲಿಕ್ಕೆ ಕಾರಣ. ಯಾಕಂದ್ರೆ ಎಲ್ಲ ಸ್ವಲ್ಪ ಹೇಳೋರು ಕೇಳೋರು, ದೊಡ್ಡವರು ಹಿರಿಯರು ಚಿಕ್ಕವರೆಲ್ಲ ಪಕ್ಕದಲ್ಲೇ ಇದ್ದಿದ್ರೆ ಅವ್ರಿಗೆ ಇಲ್ಲೂ ಒಂಚೂರು ಮೋಹ ಬರ್ತಿತ್ತು. ಬಟ್ ತಗೊಂಡೋಗಿ ಅಲ್ಲೇ ಬಿಟ್ಟಾಗ ತವ್ರ ಮನೇಲಿ ಇದ್ದಿದ್ದಕ್ಕೂ ಈಗಿರೋದಕ್ಕೂ ಏನು ವ್ಯತ್ಯಾಸ ಇರಲಿಲ್ಲ. ಗಂಡನ ಮನೆ ಏನಾಗಿರ್ಲಿಲ್ವಲ್ಲ, ಭಯ ಭಕ್ತಿ ಬರಬೇಕು ಅಂತ ಸ್ವಲ್ಪ ಬೇರೆಯವ್ರ ಮನೆ ಇರಬೇಕಲ್ಲಪ್ಪ. ಅದು ಅದೇ ತಪ್ಪು ಮಾಡ್ಕೊಂಡಿದ್ದು ಗುರು ನಾನು. ಈಗ ಅತ್ತೆ ಇದ್ದಾಳೆ ಅಂತಲೋ, ಅಯ್ಯೋ ಮಾವ ಇದ್ದಾರೆ ಅಂತಲೋ, ಅಯ್ಯೋ ಮನೆ ಬಿಟ್ಟು ಮನೆಗೆ ಬಂದಿದ್ದೀನಿ ಇಲ್ಲೊಂದು ಸ್ವಲ್ಪ ಹೆಂಗಿರಬೇಕು ಗೊತ್ತಾಗ್ತಿಲ್ಲ ಅಂತಲೋ, ಏನೋ ಒಂದು ಭಯ, ಏನೋ ಒಂದು ಚಿಕ್ಕ ಆತಂಕ, ಏನೋ ಒಂದು ಭಯ ಭಕ್ತಿ ಇದೆಲ್ಲ ಇದ್ದರೆ ಆ ಹೆಣ್ಣು ತಗ್ಗಿ ಬಗ್ಗಿ ನಡೀತಾಳೆ. ಮದುವೆ ಆದಮೇಲೂ ಮತ್ತೆ ಅದೇ ತವ್ರ ಮನೇಲೇ ಇದ್ದಾರೆ, ಅದೇ ಅಪ್ಪ ಅಮ್ಮ, ಬಿಡು ಏನು ಮಾಡಿದ್ರು ನಡೆಯುತ್ತೆ, ಹೆಂಗೆ ನಡ್ಕೊಂಡ್ರು ನಡೆಯುತ್ತೆ ಅನ್ನೋ ಧೈರ್ಯ ಬಂದ್ಬಿಡುತ್ತೆ ಅಲ್ಲಿ. ಅದೇ ಆಗಿದ್ದು ಗುರು, ನಾನು ಮಾಡಿದ ತಪ್ಪು ಅವ್ರ ಮನೇಲಿ ಉಳ್ಕೊಂಡಿದ್ದೆ ನಾನು ದೊಡ್ಡ ತಪ್ಪು ಮಾಡಿದೆ ಗುರುಗಳೇ.
ಆಯ್ತಪ್ಪ, ಎಲ್ಲ ಮುಗಿದಿದೆ. ಆದರೆ ಈಗ ನಾನು ಹೇಳೋದು ಕಾನೂನು ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಮುಗಿಸ್ಕೊ. ಏನು ತೀರ್ಪು ಬರುತ್ತೋ ಅದಕ್ಕೆ ಬದ್ಧನಾಗಿರು. ಆದರೆ ಯಾರಿಗೂ ಬೈಲಿಕ್ಕೆ ಹೋಗಬೇಡ, ಏನೂ ಮಾಡ್ಲಿಕ್ಕೆ ಹೋಗಬೇಡ. ಭಗವಂತ ಇದು ನನ್ನ ಪಾಲಿಗೆ ಬಂದು ವನವಾಸ, ಇವರೆಲ್ಲ ನೆಪ ಮಾತ್ರ ಅಷ್ಟೇ. ಅಷ್ಟೇ ಗುರುಗಳೇ, ಅನ್ಕೊಂಡಿದ್ದೀನಿ ಗುರುಗಳೇ. ನನ್ನ ಪಾಲಿಗೆ ಬಂದದ್ದನ್ನು ನಾನು ಅದು ಕಳೀತೀನಿ ಅಥವಾ ನಾನು ಅನುಭವಿಸ್ತೀನಿ ಅಂತ ನಿಶ್ಚಿಂತರಾಗಿ ಮಗು ನೋಡ್ಲಿಕ್ಕೆ ಖಂಡಿತ ನಿಮ್ಗೆ ಅವಕಾಶ ಸಿಗುತ್ತೆ. ನೋಡ್ತೀರಾ, ಎಲ್ಲ ಒಳ್ಳೇದಾಗುತ್ತೆ. ತಾಳ್ಮೆಯಿಂದ ಇರಿ. ಬಟ್ ಮಾತಿನ ಮೂಲಕ ಮತ್ತಷ್ಟು ಗುಂಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೆಲವೊಮ್ಮೆ ನೊಂದಿದ್ದೀರಿ ಪಾಪ, ನಿಮಗೂ ಅಲ್ದಿದ್ದೀರಿ ಕೋರ್ಟು ಕಚೇರಿ ಅಂತ, ಹಾಗಾಗಿ ನಿಮಗೇನೋ ಒಂದು ಮಾತು ಬಂದ್ಬಿಡ್ತವೆ. ಅವಾಗ ಅದು ಮೇಲಿರೋರು ಇನ್ನೊಂದೇನೋ ಕೇಸ್ ಹಾಕೋದು, ಇನ್ನೊಂದೇನೋ ನಿಮಗೆ ತೊಂದರೆ ಕೊಡೋದು. ಯಾಕೆ ಬೇಕವು? ಸ್ವಲ್ಪ ಬಾಯಿ ಹೊಲ್ಕೊಳ್ಳಿ. ಕಾನೂನು ಆ ನ್ಯಾಯಾಧೀಶರು ಏನು ಕೊಡ್ತಾರೋ ಅದ್ರ ಪ್ರಕಾರ ನಡ್ಕೊಳ್ತೀನಿ. ಇಲ್ಲಿ ಇಷ್ಟು ಮುಂದಕ್ಕೆ ಬಂದುಬಿಟ್ಟಿದ್ದೀವಿ, ಇನ್ನಿಲ್ಲಿ ಯಾರಿಗೋ ಏನೋ ಒಂದು ಪ್ರಯೋಜನ ಇಲ್ಲ. ಯಾಕಂದರೆ ಇದೀಗ ದೊಡ್ಡವರ ಹಂತಕ್ಕೆ ಹೋಗಿರ್ಬೇಕಾದ್ರೆ ಅಂತಿಮ. ಇವ್ರಿಗೆಲ್ಲ ಹೆಂಗ್ಯಾಕೆ ಮಾಡಿದೆ, ಹಂಗ್ಯಾಕೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಏನನ್ನು ಅಂದರೆ ಮತ್ತೆ ಇವರು ನ್ಯಾಯಾಂಗ ನಿಂದನೆ ಅಥವಾ ಅದು ಮಾಡ್ದೆ ಇದು ಮಾಡ್ದೆ ಹಿಂಗಂದ ಮತ್ತೇನೋ ಸೇರಿಸ್ತಾರೆ ಆಮೇಲೆ. ಹೌದು ಗುರುಗಳೇ, ಅದಕ್ಕೆ ನಾನೇನು ಮಗು ನೋಡಕ್ಕೂ ಕೂಡ ಹೋಗಿಲ್ಲ ಗುರುಗಳೇ. ಸ್ಟೇಷನ್ ಹೋಗ್ಬೇಡಿ ಅಂತ ಹೇಳಿದ ಮೇಲೂ ಕೂಡ ನಾನು ಹೋಗಿಲ್ಲ ಗುರುಗಳೇ. ಕಾನೂನು ಮಾತು ಬೆಲೆ ಕೊಟ್ಟು ಗುರುಗಳೇ. ಆಯ್ತು, ಎಲ್ಲ ಒಳ್ಳೇದಾಗುತ್ತೆ. ಧೈರ್ಯವಾಗಿರಿ, ಊಟ ಮಾಡ್ಕೊಳ್ಳಿ, ಚೆನ್ನಾಗಿ ಕೆಲಸ ಮಾಡಿ, ನೆಮ್ಮದಿಯಾಗಿರಿ. ಬಟ್ ಏನಂದರೆ ನೆಮ್ಮದಿ ಅನ್ನೋದು ಹಿಂಗೆಲ್ಲ ಇರಬೇಕಾದ್ರೆ ಹೆಂಗೆ ಸರ್ ಸಿಗುತ್ತೆ ನೋಡಿ. ನಾಳೆ ಹೋಗುತ್ತೋ, ನಾಡಿದ್ದು ಹೋಗುತ್ತೋ, ಅಥವಾ ಜೀವನ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಆದ್ರೆ ಗುರುಗಳೇ, ನನ್ ಮಗು ನನ್ ಬಿಟ್ಟು 10 ನಿಮಿಷ ಇರ್ತಿಲ್ಲ ಗುರುಗಳೇ. ನನ್ಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ ಗೊತ್ತ ಗುರುಗಳೇ. ತರಕಾರಿ ತಂದ್ರೆ ಎಲ್ಲ ಎತ್ಕೊಡೋದು, ಬ್ಯಾಗ್ ಎಲ್ಲ ಮಾಡ್ಕೊಳ್ಳೋದು, ಮತ್ತೆ ಅವ್ನು ನನ್ ಜೊತೆ ಆಟ ಆಡೋದು, ಮತ್ತೆ ಮರಳುಗಾಡಲ್ಲಿ ಆಟ ಆಡೋದು, ಮತ್ತೆ ತುಂಬಾ ಎಲ್ಲಾ ಕಡೆ ಅವನು ನನ್ ಜೊತೆ ಸ್ಕೂಟರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ಹೊರಗಡೆ ಆಟ ಆಡ್ತಾ ಇದೆ. ಅವ್ನು ನನ್ ಬಿಟ್ಟು 10 ನಿಮಿಷ ಇರ್ತಿಲ್ಲ ಗುರುಗಳೇ. ಈಕಿ ನನ್ ಮಗು ಪ್ರೀತಿ ಕಿತ್ಕೊಂಡು ಹೊಂಟೋಗ್ಬಿಟ್ಟಲ್ಲ ಗುರುಗಳೇ. ಇಲ್ಲ, ಎಲ್ಲೂ ಹೋಗಲ್ಲ. ಸ್ವಲ್ಪ ಏನೋ ಮೋಡ ಕವಿದಿದೆ. ಬೆಳಿಗ್ಗೆ ಸೂರ್ಯ ಬಂದರೂ ಮಂಜಿನ ನಡುವೆ ಸೂರ್ಯನ ಬಿಸಿಲೇ ಕಾಣದಂತೆ ಇರುತ್ತಲ್ಲ, ಹಂಗೇನೋ ಮಂಜು ಕವಿದಿದೆಯಪ್ಪ. ಸ್ವಲ್ಪ ಸಮಾಧಾನ ಇರು, ಸ್ವಲ್ಪ ಆರಾಮಾಗಿರು. ಏನು ಇದು ಗತಿ? ಈಗಲೇ ಏನು ಮಗು ಹೆಂಡತಿ ಇಲ್ಲ, ನಂಗೆ ಅಪ್ಪ ಬೇಡವೇ ಬೇಡ, ನಾನು ಅಮ್ಮನ ಜೊತೆಲೇ ಇರ್ತೀನಿ. ಮಗು ಬಾಯಿಯಿಂದ ಬಂದಾಗ ನೀವು ದುಃಖ ಪಡಿ. ಈಗೇನೋ ಮಗು ಅವರಂತೆ ನಡ್ಕೊಳ್ಬೇಕು, ಅದು ಇದೇ ಸತ್ಯ, ಇದೇ ಅಂತಿಮ ಅಂತ ಇಲ್ಲ. ನಾಳೆ ಬದಲಾಗ್ಬೋದು ಅಲ್ವನಪ್ಪ. ಹಾಗಾಗಿ ಈಗಲೇ ಏನು ತೀರ್ಮಾನಕ್ಕೆ ಬರಬೇಡ. ಎಲ್ಲ ಒಳ್ಳೇದಾಗುತ್ತಪ್ಪ, ಧೈರ್ಯವಾಗಿರು. ಶುಭವಾಗಲಿ. ತುಂಬಾ ಥ್ಯಾಂಕ್ಸ್ ಗುರುಗಳೇ, ನಿಮ್ಮಿಂದ ನಮ್ಗೆ ಎರಡು ಮಾಹಿತಿ ಬಂದಿತ್ತು ಗುರುಗಳೇ. ಶುಭವಾಗುತ್ತೆ, ಒಳ್ಳೇದಾಗುತ್ತೆ. ಥ್ಯಾಂಕ್ಸ್. ನೋಡಿ, ಕತೆಗಳು ಹೆಂಗಿರ್ತವೆ. ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕಿರೋದು, ಗಂಡ ಹೆಂಡತಿ ಯಾವತ್ತಿದ್ರೂ ಕೂಡ ಏನೋ ಒಂದು ಕಷ್ಟ, ಏನೋ ಒಂದು ಮಾತುಗಳು ಬರ್ತವೆ ಹೋಗ್ತವೆ. ಅವಾಗೆಲ್ಲ ಪರವಾಗಿಲ್ಲ, ಒಂದು 3 ದಿನ 6 ದಿನ 3 ತಿಂಗಳು ಮುನ್ಸ್ಕೊಳ್ಳಿ, ಸುಮ್ಮನೆ ಇದ್ಬಿಡಿ. ಬಟ್ ಈಗ ಯಾವಾಗ ಅಲ್ಲಿ ತವ್ರ ಮನೆಗೆ ಹೋಗೋದು, ಇಲ್ಲಿ ಹೇಳೋದು ಹಿಂಗೆ ತುಂಬ ರಾದ್ದ ಅಂತ ಮಾಡ್ಕೊಳ್ತೀರಿ, ಅವಾಗೆಲ್ಲ ಸಂಸಾರಗಳು ಭಾಳ ದೊಡ್ಡ ಮಟ್ಟಕ್ಕೆ ಹಾಳಾಗ್ಬಿಡ್ತವೆ. ಅವ್ರು ಅದನ್ನೇ ಹೇಳ್ತಾ ಇದ್ರು, ಅಂದರೆ ಜೀವನದಲ್ಲಿ ಚಂದದ ಜೋಡಿ ಅಂತ ಸಿಗೋದು ಚಪ್ಪಲಿ ಮಾತ್ರ, ಬೇರೆಲ್ಲವೂ ಹೊಂದಾಣಿಕೆ ಅಂತ. ಚಪ್ಪಲಿ ಮಾತ್ರ ಇದು ಜೋಡಿ, ಇದು ಜೋಡಿ ಚಪ್ಪಲಿ ಅಂತ ಚಪ್ಪಲಿ ಅಂಗಡಿಲಿ ಸಿಗ್ತವೆ ಅಲ್ವಾ. ಅದು ಮಾತ್ರ ಚೆನ್ನಾಗಿರೋದು, ಜೋಡಿ ಸಿಗೋದು. ಇನ್ನು ಮಿಕ್ಕಿದ್ದೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು ಅಲ್ವೇ. ಹಾಗಾಗಿ ಈಗ ಟೈಲರ್ಗೆ ಹೇಳಿ ಇಷ್ಟೇ ಹೊಲಿಯಪ್ಪ ಅಂಗಿ ಹೊಲಿಸ್ಕೊಳ್ಬೋದು. ಹಂಗೆ ಹೆಂಡತಿಯನ್ನು ಹಿಂಗೆ ಇರಬೇಕು ಅಂತ ಹೆಂಗೆ ತಂದರೂ ಸ್ವಲ್ಪ ಏನೋ ಭಂಗ ಇರುತ್ತೆ. ಹುಡುಗ ಹಿಂಗೆ ಇರಬೇಕು ಅಂತ ಹೆಂಗೆ ತಂದರೂ ಅಲ್ಲೂ ಏನೋ ಒಂದು ಸ್ವಲ್ಪ ಭಂಗ ಇರುತ್ತೆ ಅಲ್ವಾ. ಟೈಲರ್ಗೆ ಹೇಳಿ ಬಟ್ಟೆ ಹೊಲಿಸಿಕೊಂಡಂತೆ ಅಲ್ಲ ಸಂಗಾತಿಯ ಜೊತೆಗಿನ ಜೀವನ. ಹಿಂಗೆ ಇರುತ್ತೆ. ಸ್ವಲ್ಪ ಇಲ್ಲರ್ದು ಏನೋ ಹೊಲ್ಕೊಳ್ಬೇಕು, ಹೊಂದಾಣಿಕೆ ಮಾಡ್ಕೊಳ್ಬೇಕು, ಏನೇನೋ ಸ್ವಲ್ಪ ತೇಪೆ ಹಾಕೊಳ್ಬೇಕಾಗುತ್ತೆ. ಹಂಗ್ಲೇ ಸಂಸಾರ ಅಲ್ವೇ.
ಚಪ್ಪಲಿ ಅಂಗಡಿಲಿ ಚಪ್ಪಲಿ, ಟೈಲರ್ ಹತ್ರ ಹೊಲ್ಸೋ ಬಟ್ಟೆ. ಕೆಲವೊಮ್ಮೆ ಟೈಲರು ಕೂಡ ನಾವು ಅಳತೆ ಕೊಟ್ಟಿರೋದೊಂದು, ಆತ ಕೊಡ್ಬೇಕಾದ್ರೆ ಹೊಲ್ದಿರೋದೊಂದು ಅನ್ನಂಗೆ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ಸಂಸಾರಗಳು ಹಾಗೆ ಕೆಲವೊಮ್ಮೆ ಹಾಗೆ ಹೀಗೆ ಆಗ್ತವೆ. ಬಟ್ ಒಂದೊಂದು ಸತ್ಯ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಕಷ್ಟವೋ ಸುಖವೋ ಕಾಪಾಡಿಕೊಳ್ಬೇಕು, ತಿದ್ದೋ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಕೋರ್ಟು ಕಚೇರಿ ಅಂತ ಹೋಗ್ರೆ ದೊಡ್ಡ ವ್ಯರ್ಥ, ಸಮಯ ವ್ಯರ್ಥ, ಆಯಸ್ಸು ವ್ಯರ್ಥ. ಯಾಕಲ್ವೇ? ತುಂಬ ತೊಂದರೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ಏನೋ ಸ್ವಲ್ಪ ಅಲ್ಲಲ್ಲಿ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ದೊಡ್ಡವರು ಇರ್ತಾರೆ, ಅಲ್ಲಿ ಮಾತಾಡಿ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಬಟ್ ಏನೇ ಆಗಲಿ, ಆ ಹೆಣ್ಮಗಳು ಅಥವಾ ಅವ್ರ ತಂದೆ ತೀರಾ ಈತ ಏನೋ ಅಂತ ಕೆಟ್ಟದ್ದು ಮಾಡಿದರೆ ಬೈದು ಬುದ್ಧಿ ಹೇಳಿ ಒಂದೇಟು ಒಡೆದಾದರೂ ಸರಿ ಮಾಡಬೇಕು. ಕೋರ್ಟು ಕಚೇರಿಯಿಂದ ಅಲಿಯೋ ಹಾಗೆ ಮಾಡಬಾರ್ದಲ್ಲ. ಎಲ್ಲೇ ಇರಲಿ, ಏನೂ ಮಾಡಲಿಕ್ಕಾಗಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ.